ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಅತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹುಂಡೈದು 4th ಜನ್ರೇಷನ್ ವರ್ನಾದು ವಿಮರ್ಶೆ ಮಾಡ್ತಾಯಿದ್ದೀನಿ. ಸೊ ಈ 4th ಜನ್ರೇಷನ್ ವರ್ನಾಗೂ ಮತ್ತು ಪ್ರೀವಿಯಸ್ ಮಾಡೆಲ್ ವರ್ನಾಗೂ ಆ್ಯಕ್ಚುಲಿ ಹೋಲಿಕೆನೇ ಇಲ್ಲ ಸ್ನೇಹಿತರೆ. ಕಂಪ್ಲೀಟ್ಲಿ ಹೊಸ ಲುಕ್ಕು, ಹೊಸ ಇಂಟೀರಿಯರು, ಜೊತೆಗೆ ಜಾಸ್ತಿ ಫೀಚರ್ಸು. ಸೊ ಇದನ್ನೆಲ್ಲ ಕೊಟ್ಟು ಒಂಥರ ಹೊಸ ವರ್ನಾನೇ ಲಾಂಚ್ ಮಾಡಿಬಿಟ್ಟಿದ್ದಾರೆ ಹುಂಡೈನವರು. ನಿಮ್ಮ ಮುಂದೆ ಇರುವಂಥದ್ದು ಟಾಪ್ ಎಂಡ್ ವೇರಿಯಂಟ್ ಸ್ನೇಹಿತರೆ. ಅಂದರೆ 1.5 ಲೀಟರ್ ಟರ್ಬೋ GDI DCT ವೇರಿಯಂಟು. ಸೊ ಇನ್ಯಾಕೆ ತಡ ಸ್ನೇಹಿತರೆ, ಬನ್ನಿ ಈ ಡಿ ಸೆಗ್ಮೆಂಟ್ ಸೆಡಾನ್ದು ವಿಮರ್ಶೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ ಸ್ನೇಹಿತರೆ. ಸೊ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ವರ್ನಾ ಪಿಕ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಪಿಕ್ಸ್ ನೋಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಒಂದ್ಸಲ ವಿಸಿಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ಹೊಸ ವರ್ನ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಹಳೆ ವರ್ನಾಗಿನ ಎಲ್ಲ ಆಸ್ಪೆಕ್ಟಲ್ಲೂ ದೊಡ್ಡದಾಗಿದೆ ಸ್ನೇಹಿತರೆ, ಹೈಟ್ ಒಂದು ಬಿಟ್ಟು. ಸೊ ಈ ಹೊಸ ವರ್ನದು ಡೈಮೆನ್ಷನ್ಸ್ ನೋಡೋದಾದರೆ ಲೆಂತು 4.5 ಮೀಟರ್ಸ್ ಇದೆ, ವಿಡ್ತು 1.7 ಮೀಟರ್ಸ್ ಇದೆ, ಹೈಟು 1.4 ಮೀಟರ್ಸ್ ಇದೆ, ವೀಲ್ ಬೇಸು 2.6 ಮೀಟರ್ಸ್ ಇದೆ, ಟರ್ನಿಂಗ್ ರೇಡಿಯಸ್ಸು 5.2 ಮೀಟರ್ಸ್ ಇದೆ, ಗ್ರೌಂಡ್ ಕ್ಲಿಯರೆನ್ಸು 165 mm ಇದೆ. ಸೊ ಹಳೆ ವರ್ನಾಗಿನ ಹೊಸ ವರ್ನ ಲೆಂತಲ್ಲಿ 95 mm ಜಾಸ್ತಿ ಇದೆ, ವಿಡ್ತಲ್ಲಿ 36 mm ಜಾಸ್ತಿ ಇದೆ, ವೀಲ್ ಬೇಸಲ್ಲಿ 70 mm ಜಾಸ್ತಿ ಇದೆ, ಮತ್ತು ಬೂಟ್ ಸ್ಪೇಸ್ ಸಹ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂತ ಬೂಟ್ಗೆ ಬಂದಾಗ ಹೇಳ್ತೀನಿ. ವೇರಿಯಂಟ್ಸ್ ಕತೆ ನೋಡೋದಾದರೆ ಈ SX ಮತ್ತು SX ಆಪ್ಷನಲ್ ಅಂತ ಇದೆ, ಮತ್ತು 2 ಇಂಜಿನ್ ಆಪ್ಷನ್ ಸಹ ಇದೆ ಸ್ನೇಹಿತರೆ ಈ ವರ್ನಲ್ಲಿ. ಒಂದು ನಾರ್ಮಲ್ 1.5 ಲೀಟರ್ ಇಂಜಿನು ಮತ್ತು ಇನ್ನೊಂದು 1.5 ಲೀಟರ್ ಟರ್ಬೋಚಾರ್ಜ್ ಇಂಜಿನ್ನು. ಈ ಮತ್ತು ಎಸ್ಸಲ್ಲಿ 1.5 ಲೀಟರ್ ನಾರ್ಮಲ್ ಇಂಜಿನ್ ಬರುತ್ತೆ, ಮತ್ತು ಅದು ಕೂಡ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಇರೋದು. ಆಟೋಮೆಟಿಕ್ ಬೇಕು ಅಂತಂದರೆ ನಿಮಗೆ SX ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ. ಟರ್ಬೋ ಇಂಜಿನ್ ಸಹ SX ವೇರಿಯಂಟಿಂದನೇ ಸ್ಟಾರ್ಟ್ ಆಗೋದು. 1.5 ಲೀಟರ್ಗೆ ಆಟೋಮೆಟಿಕ್ ಬಂದು CVT ಯೂನಿಟ್ ಕೊಟ್ಟಿದ್ದಾರೆ, ಮತ್ತು ಟರ್ಬೋ ಇಂಜಿನ್ಗೆ DCT ಯೂನಿಟ್ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ಕು ಎರಡೂ ಸೇರಿ ವರ್ನಾ ಲೈನಪ್ಪಲ್ಲೇ 10 ವೇರಿಯಂಟ್ ಇದೆ ಸ್ನೇಹಿತರೆ. ಇನ್ನು ಇದ್ರ ಕಲರ್ ಆಪ್ಷನ್ ವೈಸ್ ನೋಡೋದಾದರೆ ಟೋಟಲ್ 9 ಕಲರ್ ಇದೆ ಸ್ನೇಹಿತರೆ. ಅದರಲ್ಲಿ 7 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ ಮತ್ತು 2 ಡ್ಯುವೆಲ್ ಟೋನ್ಗೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇರೋದು ಸ್ಟೇರಿ ನೈಟ್ ಅಂತ. ಪ್ರೈಸಿಂಗ್ ನೋಡೋದಾದರೆ 10,90,000ಇಂದ 17,38,000ವರೆಗೂ ಇದೆ. ಇದೆಲ್ಲ ಎಕ್ಸ್-ಶೋರೂಮ್ ಪ್ರೈಸಿಂಗು, ಮತ್ತು ಇದು ಇಂಟ್ರೊಡಕ್ಟ್ರಿ ಪ್ರೈಸಿಂಗ್ ಸ್ನೇಹಿತರೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಪಕ್ಕಾ ಪ್ರೈಸ್ಗಳು ಹೈಕ್ ಆಗೇ ಆಗುತ್ತೆ. ನೆಕ್ಸ್ಟು ಈ 4th ಜನ್ ವರ್ನಾದು ಡಿಸೈನ್ ಆಸ್ಪೆಕ್ಟ್ ವೈಸ್ ಹೇಗಿದೆ ಅಂತ ನೋಡೋದಾದರೆ ಪೂರ್ತಿ ಹೊಸ ಡಿಸೈನ್ ಸ್ನೇಹಿತರೆ ಇದು. ನಿಜ ಹೇಳಬೇಕು ಅಂತಂದರೆ ಒಪ್ಪಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಥರ ಇದೆ ಆ್ಯಕ್ಚುಲಿ. ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಡಿಸೈನ್ ವೈಸು ಅಂದರೆ ಎಸ್ಪೆಷಲಿ ಫ್ರಂಟ್ ಡಿಸೈನ್ ವೈಸು ಆಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ನಮ್ಮ ಮಾರ್ಕೆಟ್ಗೆ ಈ ಥರ ಡಿಸೈನ್ ಏನು ಹೊಸದಲ್ವಲ್ಲ, ಬಿಕಾಸ್ ಮುಂಚೆ ಸಹ ಕ್ಯಾರೆನ್ಸಲ್ಲಿ ಸೇಮ್ ಡಿಸೈನ್ ಸಿಮಿಟ್ರನ್ನೇ ನೋಡಿದ್ದೀವಿ ನಾವು. ಸೊ ಆಶ್ಚರ್ಯ ಏನಿಲ್ಲ ಆ್ಯಕ್ಚುಲಿ. ಬಟ್ ಸೈಡ್ ಮತ್ತು ರಿಯರ್ ಡಿಸೈನ್ ಮಾತ್ರ ಸಖತ್ ಅಪೀಲಿಂಗ್ ಆಗಿದೆ ಅಂತ ಅನ್ಬೋದು ಸ್ನೇಹಿತರೆ. ಸೈಡಿಂದ ಮತ್ತು ಹಿಂದೆಯಿಂದ ಇಟ್ ಡೂ ಗ್ರ್ಯಾಬ್ ಅ ಲಾಟ್ ಆಫ್ ಅಟೆನ್ಷನ್ ಸ್ನೇಹಿತರೆ. ಜೊತೆಗೆ ಎಕ್ಸ್ಟೀರಿಯರಲ್ಲಿ ಕರ್ವ್ಸ್ ಮತ್ತು ಎಡ್ಜಸ್ ಎಲ್ಲ ಹೆವಿ ಕೊಟ್ಟಿದ್ದಾರೆ ಕಾರಲ್ಲಿ. ಸೊ ಒಟ್ಟಾರೆ ಸಮಪ್ ಮಾಡಿ ಹೇಳಬೇಕು ಅಂತಂದರೆ ಕಾರ್ ಡಿಸೈನು ತುಂಬ ಚೆನ್ನಾಗಿದೆ, ಆದರೆ ಫ್ರಂಟ್ ಡಿಸೈನ್ ಮಾತ್ರ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೆಕ್ಸ್ಟು ಈ ವರ್ನಾದು ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತಂದ್ರೇ ಈ ಹೊಸ ಇಂಜಿನ್ ಸ್ನೇಹಿತರೆ. ನೀವು ನೋಡ್ತಾ ಇರೋದು 1.5 ಲೀಟರ್ ಟರ್ಬೋ GDI ಇಂಜಿನ್ನು. ಈ ಇಂಜಿನ್ನು ಕ್ಲಾಸ್ ಲೀಡಿಂಗ್ 160 PS ಪವರ್ ಮತ್ತು 253 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥ ಇಂಜಿನ್ನು. ಸೆಗ್ಮೆಂಟಲ್ಲೇ ಮೋಸ್ಟ್ ಪವರ್ಫುಲ್ ಇಂಜಿನ್ ಇದು ಸದ್ಯಕ್ಕೆ. 0 to 100 8.3 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಕಂಪ್ನಿನವ್ರು ಕ್ಲೈಮ್ ಮಾಡ್ತಾಯಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಅಷ್ಟು ಹೋಗುತ್ತಾ ನೋಡಬೇಕು. ಜೊತೆಗೆ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಇನ್ನೊಂದು ಇಂಜಿನ್ ಆಪ್ಷನ್ ಅಂದರೆ ನಾರ್ಮಲ್ 1.5 ಲೀಟರ್ MPI ಇಂಜಿನ್ನು. ಆ ಇಂಜಿನ್ನು 115 PS ಪವರ್ ಮತ್ತು 144 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥ ಇಂಜಿನ್ನು. ಇನ್ನು ಈ ಆಲ್ ನ್ಯೂ ಜೆನ್ ವರ್ನಾದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಕೀ ತೋರಿಸಿಲ್ಲ ಅಂತ ಅನ್ಕೋತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಇದೇ ಈ ಕಾರಿನ ಕೀ ನೋಡ್ಬೋದು. ಹಿಂದ್ಗಡೆ ಹುಂಡೈ ಲೋಗೋ ಕೊಟ್ಟಿದ್ದಾರೆ, ಮತ್ತು ಮುಂದ್ಗಡೆ ಲಾಕು, ಅನ್ಲಾಕು, ಹೋಲ್ಡ್ ಬಟನ್ ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಈ ಹೋಲ್ಡ್ ಬಟನಿಂದ ಕಾರ್ನ ಅನ್ಲಾಕ್ ಮಾಡಿದ್ರೂ ಸ್ಟಿಲ್ ಕಾರ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಸೊ ಆ ಥರದ್ದೊಂದು ಫೀಚರ್ ಕೊಟ್ಟಿದ್ದಾರೆ ಕೀಯಲ್ಲಿ. ಸೊ ಫ್ರಂಟ್ ಪ್ರೊಫೈಲಿಂದ ನೋಡಿದಾಗ ಕೆಲವರಿಗೆ ಇದು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಬಟ್ ಹುಂಡೈಯಿಂದ ಬಂದಿರೋವಂಥ ಒಂದು ಹೊಸ ಡಿಸೈನ್ ಅಂತಲೇ ಅನ್ಬೋದು ಇದನ್ನು. ಬಟ್ ನೀವು ನೋಡ್ಬೋದು ಈ ಒಂದು ಫ್ರಂಟ್ ಪ್ರೊಫೈಲ್ ಏನೊಂದು ಡಿಸೈನ್ ಸಿಮಿಟ್ರಿ ಇದೆ. ಇದಕ್ಕಿಂತ ಮುಂಚೆ ನೀವು ಕ್ಯಾರೆನ್ಸಲ್ಲೂ ನೋಡಿರ್ತೀರ ಸ್ನೇಹಿತರೆ ಈ ಒಂದು. ಬಟ್ ಸೇಮ್ ಡಿಸೈನ್ ಅಲ್ಲ, ಬಟ್ ಈ ಡಿಸೈನ್ ಸಿಮಿಟ್ರಿ ಏನಿದೆ, ಸೊ ಇದನ್ನೇ ಸೇಮ್ ನೀವು ಕ್ಯಾರೆನ್ಸಲ್ಲೂ ನೋಡಿರ್ತೀರ. ಸೊ ಬಂಪರಲ್ಲೇ ಎಲ್ಲ ಒಂದು ಇಂಟಿಗ್ರೇಟ್ ಮಾಡುವಂಥದ್ದು. ಸೊ ಆ್ಯಕ್ಚುಲಿ ಜನಕ್ಕೆ ಇವಾಗ ಸದ್ಯಕ್ಕೆ ಏನು ಗುರು ಚೆನ್ನಾಗಿಲ್ಲ ಅಂತ ಅಂತೀರಾ. ಬಟ್ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ನೀವೇ ಇಷ್ಟಪಡ್ತೀರಾ ಸ್ನೇಹಿತರೆ. ಬಿಕಾಸ್ ಪಿಕ್ಸಲ್ ನೋಡಿದಾಗಲೂ ನಾನು ಕೂಡ
ಏನು ಗುರು ಹೆಂಗಿದೆ ಅಂತಲೇ ಅನ್ನಿಸ್ತು. ಬಟ್ ಇನ್ ಪರ್ಸನ್ ಬಂದು ನಾನು ನೋಡಿದಾಗ ಈ ಕಾರ್ ಲುಕ್ಕೇ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಸ್ನೇಹಿತರೆ. ಬಟ್ ಚೆನ್ನಾಗಿದೆ ನನ್ನ ಪ್ರಕಾರ. ಸೊ ನೋಡ್ಬೋದು. ಸೊ LED DRL ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಂಟಿನ್ಯೂಸ್ ಒಂಥರ ಸ್ಟ್ರಿಪ್ ಅಂತಲೇ ಅನ್ಬೋದು ಸ್ನೇಹಿತರೆ. ನೋಡ್ಬೋದು ಈ ಎಂಡಿಂದ ಆ ಎಂಡ್ವರೆಗೂ ಕಂಟಿನ್ಯೂಸ್ ಆಗಿ ರನ್ ಆಗುವಂಥದ್ದು. ಸೊ ಹುಂಡೈ ಲೋಗೋ ಕೂಡ ಮುಂಚೆ ಗ್ರಿಲ್ಲಲ್ಲಿತ್ತು. ಸೊ ಇವಾಗ ಬಾನೆಟ್ ಮೇಲೆ ಕೊಟ್ಟಿದ್ದಾರೆ. ಇದು ಸಹ ಸ್ಯಾಟಿನ್ ಕ್ರೋಮಲ್ಲಿ ಫಿನಿಶ್ ಆಗಿರುವಂಥದ್ದು. ಮುಂಚೆ ಪ್ರಾಪರ್ ಕ್ರೋಮಲ್ಲಿ ಫಿನಿಶ್ ಆಗ್ತಾಯಿತ್ತು, ಬಟ್ ಇವಾಗ ಸ್ಯಾಟಿನ್ ಕ್ರೋಮಲ್ಲಿ ಫಿನಿಶ್ ಮಾಡಿರುವಂಥದ್ದು. ಜೊತೆಗೆ ಗ್ರಿಲ್ ಡಿಸೈನ್ ಸಹ ನೋಡ್ಬೋದು ಸ್ನೇಹಿತರೆ. ಸೊ ಒಂಥರ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಅನ್ಬೋದು ಸ್ನೇಹಿತರೆ ಗ್ರಿಲ್ ಡಿಸೈನು. ಜೊತೆಗೆ ಬಂಪರಲ್ಲೇ ಪಾರ್ಕಿಂಗ್ ಸೆನ್ಸರ್ ಸಹ ಕೊಟ್ಟಿರೋದು ನೋಡ್ಬೋದು. ಇಲ್ಲೊಂದು ಕೊಟ್ಟಿದ್ದಾರೆ, ಮತ್ತು ಈ ಗ್ರಿಲ್ಲಲ್ಲಿ ಒಂದು ಕೊಟ್ಟಿದ್ದಾರೆ, ಮತ್ತು ಗ್ರಿಲ್ಲಲ್ಲಿ ಈ ಸೈಡ್ ಒಂದು ಕೊಟ್ಟಿದ್ದಾರೆ, ಮತ್ತು ಬಂಪರಲ್ಲಿ ಈ ಕಡೆದು ಒಂದು ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಇನ್ನು ಹೆಡ್ಲೈಟ್ ಸೆಟಪ್ಗೆ ಬರೋದಾದರೆ ನೋಡ್ಬೋದು ನೀವು. ಸೊ ಕಂಪ್ಲೀಟ್ಲಿ LED ಯೂನಿಟ್ ಸ್ನೇಹಿತರೆ. ಇದು 2 ಲೋ ಬೀಮ್ಗೆ ಕೊಟ್ಟಿರೋವಂಥದ್ದು, ಮತ್ತು ಇದು ಹೈ ಬೀಮಿಗೆ ಕೊಟ್ಟಿರೋವಂಥದ್ದು. ಇದು ಆ್ಯಕ್ಚುಲಿ ಕಾರ್ನರಿಂಗ್ ಫಂಕ್ಷನ್ಗೆ ಕೊಟ್ಟಿರೋವಂಥದ್ದು ಸ್ನೇಹಿತರೆ. ಸೊ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿರೋವಂಥದ್ದು. ಇಂಡಿಕೇಟರ್ ಬಂದು ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೊಂದು LEDಲಿ ಕೊಟ್ಟಿದ್ರೆ ಸೂಪರಾಗಿರೋದು. ಮತ್ತು ಇಲ್ಲಿ ಏರ್ ಕರ್ಟನ್ ಸಹ ನೋಡ್ಬೋದು ಸ್ನೇಹಿತರೆ. ಸೊ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ ಏರ್ ಕರ್ಟನ್ನು. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಏರ್ ಫ್ಲೋ ಆಗೋಕ್ಕೆ ಒಂದು ಏರ್ ಕರ್ಟನ್ ಸಹ ಕೊಟ್ಟಿದ್ದಾರೆ. ಏರೋಡೈನಮಿಕ್ಕಾಗಿ ಇರಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಬಿಟ್ಸ್ ಎಲ್ಲ ಕೊಟ್ಟಿರೋದು ಚೆನ್ನಾಗಿದೆ ಸ್ನೇಹಿತರೆ. ಸೊ ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗ್ ಹುಕ್ಕು. ಸೊ ನೋಡ್ಬೋದು ಈ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿರೋವಂಥದ್ದು ಹೆಡ್ಲೈಟ್ ಸೆಟಪ್ಪು. ಬಟ್ ಬಂಪರ್ ಫಿನಿಶ್ ನೋಡ್ಬೋದು ಸ್ನೇಹಿತರೆ, ಎಷ್ಟು ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ನೋದು. ಸೊ ಫ್ರಂಟಿಂದ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ಒಂದು ಕಟ್ಸ್ ಎಲ್ಲ ಏನು ಕೊಟ್ಟಿದ್ದಾರೆ ಬಂಪರ್ದು ಫಿನಿಶಿಂಗು. ಸೊ ಫ್ರಂಟಿಂದ ಒಂದು ಒಳ್ಳೆ ಲುಕ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಫೋಟೋಸ್ ನೋಡಿ ನೀವು ಯಾಮಾರಕ್ಕೆ ಹೋಗಬೇಡಿ. ಸೊ ಶೋರೂಮಿಗೆ ಬನ್ನಿ ಒಂದು ಸಲ ಇನ್ ಪರ್ಸನ್ ಈ ಕಾರ್ನ ನೋಡಿ ಸ್ನೇಹಿತರೆ. ಸೊ ಅವಾಗ ನಿಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ ನಿಜವಾಗ್ಲೂ. ಇವನ್ ಬಾನೆಟ್ ಮೇಲೂ ಸಹ ಒಂದು ಲೈನ್ಸ್ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ, ಕಟ್ಸ್ ಲೈನ್ಸು. ಸೊ ಏರ್ ಫ್ಲೋ ಚೆನ್ನಾಗಾಗಲಿ ಅಂತ ಆಗಿರ್ಬೋದು, ಮತ್ತು ಒಂದು ಕಾರ್ಗೆ ಒಂದು ಲುಕ್ ಎನ್ಹಾನ್ಸ್ಮೆಂಟ್ ಆಗಲಿ ಅಂತ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಫೀಚರ್ ಅಂತ ತೋರಿಸೋದು ಮರ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ. ಸೊ ರೆಡಾರ್ ಪ್ಯಾನಲ್ ಇದೆ ಆ್ಯಕ್ಚುಲಿ. ಸೊ ಎಡಾಸ್ ಫೀಚರ್ಸ್ ಸಹ ಇದೆ ಈ ಕಾರಲ್ಲಿ. ಸೊ ಟೋಟಲು 17 ಎಡಾಸ್ ಫೀಚರ್ಸ್ ಬರುತ್ತೆ ಸ್ನೇಹಿತರೆ. ಸೊ ಎಡಾಸ್ ಫೀಚರ್ಸ್ ನೋಡೋದಾದರೆ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು. ಸೊ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಅಂತಂದರೆ ಕಾರ್ಗೆ ಕೊಲ್ಯೂಷನ್ ಆಗಿರ್ಬೋದು, ಅಥವಾ ಸೈಕಲ್ಗಾಗಿರ್ಬೋದು, ಅಥವಾ ಪೆಡಿಸ್ಟ್ರಿಯನ್ಗಾಗಿರ್ಬೋದು, ಅಥವಾ ಜಂಕ್ಷನ್ ಕಾರ್ನರ್ಸ್ ಆಗಿರ್ಬೋದು. ಸೊ ಅಲ್ಲಿಗೂ ಸಹ ವರ್ಕ್ ಆಗುವಂಥದ್ದು ಇದು. ಪ್ಲಸ್ ರಿಯರ್ ಕೊಲ್ಯೂಷನ್ ಟ್ರಾಫಿಕ್ ಆಗಿರ್ಬೋದು, ಹೈ ಬೀಮ್ ಅಸಿಸ್ಟ್ ಆಗಿರ್ಬೋದು, ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಆಗಿರ್ಬೋದು. ಸೊ ತುಂಬ ಫೀಚರ್ಸ್ ಇದೆ ಸ್ನೇಹಿತರೆ. ಸೊ ಆ ಫೀಚರ್ಸ್ ಲಿಸ್ಟ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಬೋದು ಅದನ್ನ ನೀವು. ಸೊ ಜೊತೆಗೆ ಲೇನ್ ಕೀಪ್ ಅಸಿಸ್ಟ್ ಮತ್ತು ಎಲ್ಲ ಕೊಟ್ಟಿರೋದ್ರಿಂದ ಲೇನ್ ಡಿಪಾರ್ಚರ್ ವಾರ್ನಿಂಗು. ಸೊ ಅದಕ್ಕೆ ಕ್ಯಾಮ್ರಾ ಇಲ್ಲಿ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓವರಾಲ್ ಫ್ರಂಟ್ ಪ್ರೊಫೈಲಿಂದ ನಿಮಗೇನು ಅನಿಸುತ್ತೆ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಈ ವರ್ಣ ಇಟ್ಸ್ ಕಂಪ್ಲೀಟ್ಲಿ ಎವೋಲ್ಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಳೆಯ ವರ್ಣ ಏನಿತ್ತು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಥರ ಡಿಸೈನ್ ಪ್ಯಾಟ್ರನ್ನ ಕ್ಯಾರಿ ಮಾಡ್ಯಾರ ಸ್ನೇಹಿತರೆ ಹುಂಡೈನವರು. ಇವನ್ ಇಂಟೀರಿಯರ್ ಕೂಡ ತುಂಬ ಚೇಂಜಸ್ ಮಾಡ್ಯಾರ ಸ್ನೇಹಿತರೆ. ತುಂಬಾನಕ್ಕಿಂತ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ಡ್ ಅಂತಲೇ ಅನ್ಬೋದು. ಸೊ ಸೈಡ್ ಪ್ರೊಫೈಲ್ಗೆ ಬಂದರೆ ನೋಡ್ಬೋದು. ಆ್ಯಕ್ಚುಲಿ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ಪೂರ್ತಿ ಎಲ್ಲ ಕಡೆ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿರುತ್ತೆ. ಇವನ್ ಅಲಾಯ್ ವೀಲ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿರೋದು ನೋಡ್ಬೋದು ನೀವು. ನಾರ್ಮಲ್ ಆಗಿದ್ದರೆ ನಿಮಗೆ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಬರುತ್ತೆ ನಿಮಗೆ. ಬಟ್ ಇದು ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಬ್ರೇಕ್ ಕ್ಯಾಲಿಪರ್ಸ್ ಸಹ ರೆಡಲ್ ಫಿನಿಶ್ ಆಗಿರೋದು ನೋಡ್ಬೋದು ನೀವು. ಟೈರ್ ಸೈಜ್ ಬಂದು ನೋಡ್ಬೋದು ನೀವು ಇಲ್ಲಿ 205/55 R16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಅಪೋಲೋ ಟೈರ್ಸ್ ಇದು ಕಾರಿನ ಫ್ರಂಟ್ ಸಸ್ಪೆನ್ಷನ್ನು. ಸೊ DCT ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಸಹ ಕೊಟ್ಟಿದ್ದಾರೆ ಮಿರರ್ಸ್ಗೆ. ಮತ್ತು ಬಾಡಿ ಕಲರಲ್ಲೇ ಫಿನಿಶ್ ಆಗಿರೋದು ನೋಡ್ಬೋದು. ಇಂಡಿಕೇಟರ್ಸ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡ್ಬೋದು. ಇವನ್ ಡೋರ್ ಹ್ಯಾಂಡಲ್ಲು ಮುಂಚೆ ಪ್ರಾಪರ್ ಕ್ರೋಮಲ್ಲಿ ಕೊಡ್ತಾಯಿದ್ರು ಸ್ನೇಹಿತರೆ. ಇವಾಗ ಒಂಥರ ಸ್ಯಾಟಿನ್ ಕ್ರೋಮ್ ಅಂತ ಅಂತಾರೆ ಇದನ್ನ. ಸೊ ಒಂಥರ ಸಿಲ್ವರ್ ಫಿನಿಶ್ ಅಂತಲೇ ಅನ್ಬೋದು. ಸೊ ಆ ಥರ ಡೋರ್ ಹ್ಯಾಂಡಲ್ ಕೊಟ್ಟಿರೋದು ನೋಡ್ಬೋದು ಎಲ್ಲ ಡೋರ್ ಹ್ಯಾಂಡಲು. ಸೊ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುಯಲಿ ಇನ್ನಾಗೋಕ್ಕೆ. ಎ ಪಿಲ್ಲರ್ನ ಬಾಡಿ ಕಲರಲ್ಲೇ ಫಿನಿಶ್ ಮಾಡ್ಯಾರೆ. ಇದು ಬಂದು ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡ್ಯಾರೆ ಬಿ ಪಿಲ್ಲರ್ನ. ಸೊ ಹಿಂದ್ಗಡೆ ನೋಡ್ಬೋದು ಒಂಥರ ಸಿ ಪಿಲ್ಲರಲ್ಲಿ ಒಂಥರ ಡಿಸೈನ್ ಎಲಿಮೆಂಟ್ ಸಖತ್ತಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿಸೈನ್ ಎಲಿಮೆಂಟು ನೋಡ್ಬೋದು ಒಂಥರ ಕಂಟಿನ್ಯೂಸ್ ಆಗಿ ರನ್ ಆಗುವಂಥದ್ದು ವಿಂಡೋ ಏರಿಯಾಯಿಂದ. ಸೊ ಒಂದು ಒಳ್ಳೆ ಅಪೀಲಿಂಗ್ ಕೊಡುತ್ತೆ ಮಾತ್ರ. ಜೊತೆಗೆ ಕಾರ್ ಹೇಗೆ ಅಂತಂದರೆ ಸ್ನೇಹಿತರೆ, ಇಟ್ಸ್ ಆಲ್ ಅಬೌಟ್ ಕಟ್ಸ್ ಆ್ಯಂಡ್ ಕ್ರೀಸಸ್ ಅಂತೀವಲ್ಲ, ನೋಡ್ಬೋದು ನೀವು ಎಷ್ಟು ಕಟ್ಸ್ ಆ್ಯಂಡ್ ಕ್ರೀಸಸ್ ಯೂಸ್ ಮಾಡ್ಯಾರೆ ಅಂತ ಅನ್ನೋದು. ಸೊ ಸಖತ್ ಫ್ಯೂಚರಿಸ್ಟಿಕ್ ಆಗಿದೆ ಡಿಸೈನ್ ಮಾತ್ರ. ಸೊ ಹಳೆ ವರ್ನಲ್ಲಿ ಇಷ್ಟೊಂದು ಕಟ್ಸ್ ಆ್ಯಂಡ್ ಕ್ರೀಸಸ್ ಇರಲಿಲ್ಲ ಸ್ನೇಹಿತರೆ. ಬಟ್ ಇದರಲ್ಲಿ ಮಾತ್ರ ಹೆವಿ ಯೂಸ್ ಮಾಡಿದ್ದಾರೆ ಕಟ್ಸ್ ಆ್ಯಂಡ್ ಕ್ರೀಸಸ್ಸು. ಇವನ್ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ DCT ವೇರಿಯಂಟ್ ಆಗಿರೋದ್ರಿಂದ ಇದು. ಸೊ ಹಿಂದ್ಗಡೆ ಕೂಡ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ನೀವೇನಾದರೂ ಮ್ಯಾನ್ಯಲ್ ತೊಗೊಂಡ್ರೆ SX ಆಪ್ಷನಲ್ಲು ಅದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರೋಲ್ಲ. ಬಟ್ DCT ವೇರಿಯಂಟಿಗೆ ಮಾತ್ರ ಬರುತ್ತೆ ಇದು. ಸೊ ಹಿಂದ್ಗಡೆ ಟೈರ್ ಸೈಜ್ ಕೂಡ ಸೇಮ್ ಇದೆ 205/65 R16 ಇಂಚು. ಸೊ ಇದು ಸೈಡ್ ಪ್ರೊಫೈಲ್ ಸ್ನೇಹಿತರೆ. ನೋಡ್ಬೋದು ನೀವು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ನೋದು. ಇವನ್ ಕಾರ್ ಲಾಂಗ್ ಇದೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣುತ್ತೆ ಸ್ನೇಹಿತರೆ.
ಸೊ ಎವಿಡೆಂಟಾಗಿ ಕಾಣುತ್ತೆ ಅಂತಂದರೆ ಇಟ್ಸ್ ಲಾಂಗ್ ಆ್ಯಕ್ಚುಲಿ. ಸೊ ಅದು ನೀಟಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ನಾನು. ಸೊ ಟೈಲ್ ಸೆಕ್ಷನ್ಗೆ ಬಂದರೆ ನೋಡ್ಬೋದು ಸ್ನೇಹಿತರೆ, ಸೊ ಇಟ್ಸ್ ಕಂಪ್ಲೀಟ್ಲಿ ರಿವೈಸ್ಡ್. ಸೊ ನಾನು ಆವಾಗಲೇ ಹೇಳ್ದಂಗೆ ಸೊ ಟೈಲ್ ಸೆಕ್ಷನ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಫ್ರಂಟ್ ಹೇಗೆ DRL ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಥವಾ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ರು, ಇಲ್ಲೂ ಕೂಡ ಹಾಗೇ ರಿಯರಲ್ಲೂ ಟೈಲೈಟ್ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಅನ್ನೋದು ಇನ್ ಪರ್ಸನ್ ಬಂದು ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಶೋರೂಮಲ್ಲಿ ನಿಜವಾಗ್ಲೂ ಇಂಪ್ರೆಸ್ ಆಗ್ತೀರಾ ನೀವು ಈ ಡಿಸೈನ್ಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹುಂಡೈನವರು. ಇದು ಬಂದು ಟೈಲ್ ಲೈಟು, ಇದೇನು ನೋಡ್ತಾ ಇದ್ರೆ ನೀವು ಒಳಗಡೆ ಪ್ಯಾಟ್ರನ್ನು, ಇದು ಬಂದು ಬ್ರೇಕ್ ಲೈಟ್ ಸ್ನೇಹಿತರೆ, ನೋಡ್ಬೋದು. ಸೊ ಬ್ರೇಕ್ ಲೈಟ್ ಕೊಟ್ಟಿರೋವಂಥದ್ದು. ಇದು ಬಂದು ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಲ್ಯಾಂಪಿಗೆ ಕೊಟ್ಟಿರೋವಂಥದ್ದು. 1.5 ಲೀಟರ್ ಅಂತ ಟರ್ಬೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹುಂಡೈ ಲೋಗೋ ಕೊಟ್ಟಿದ್ದಾರೆ, ವರ್ನಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಒಳಗೆ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಈ ಗ್ಲಾಸ್ ಏನಿದೆ ಸೊ ಆ ಗ್ಲಾಸ್ ಒಳಗೆ ಕೊಟ್ಟಿದ್ದಾರೆ ವರ್ನಾನ ಬ್ಯಾಡ್ಜಿಂಗ್ನ. ಸೊ ಇಲ್ಲಿ ಕೆಳಗಡೆ ಕ್ಯಾಮ್ರಾ ಕೊಟ್ಟಿರೋದು ನೋಡ್ಬೋದು ನೀವು. ಬಂಪರಲ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ ನೀವು. ಹಿಂದ್ಗಡೆ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್. ಸೊ ಇವನ್ ಬಂಪರ್ ಲೋಯರ್ ಹಾಫಲ್ಲೂ ಸಹ ಒಂಥರ ಡೈಮಂಡ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುವಂಥದ್ದು, ವಿಜುವಲ್ ಎನ್ಹಾನ್ಸ್ಮೆಂಟ್ ಅಂತ. ಸೊ ಅದನ್ನು ಅಪ್ ಮಾಡೋಕ್ಕೆ ಈ ಥರದೊಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಕೂಡ ರಿಫ್ಲೆಕ್ಟರ್ಸ್ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ ನೀವು ಬಾಟಮಲ್ಲಿ. ಸೊ ಡಿಸೈನ್ ವೈಸ್ ಟೋಟಲಿ ದೇ ಹ್ಯಾವ್ ನೈಲ್ಡ್ ಇಟ್ ಅಂತಲೇ ಅನ್ಬೋದು ಸ್ನೇಹಿತರೆ. ಎಸ್ಪೆಷಲಿ ಸೈಡ್ ಪ್ರೊಫೈಲ್ ಮತ್ತು ರಿಯರ್ ಪ್ರೊಫೈಲು ದೇ ಹ್ಯಾವ್ ನೈಲ್ಡ್ ಇಟ್ ಅಂತಲೇ ಅನ್ಬೋದು ಹುಂಡೈನವರು. ಇದು ಬಂದು ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಡಿಫಾಗರ್ ಎಲ್ಲ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಮತ್ತು ಶಾರ್ಕ್ ಫಿನ್ ಆ್ಯಂಟೆನಾ ಸಹ ಕೊಟ್ಟಿದ್ದಾರೆ. ಸ್ಲೋಪಿಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಸಹ ನೋಡ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ಸ್ಲೋಪಿಂಗ್ ಟ್ರೀಟ್ಮೆಂಟ್ ಸಹ ಕೊಟ್ಟಿರೋವಂಥದ್ದು ಕಾರಿಗೆ. ಸೊ ತುಂಬ ಒಂಥರ ಎವಿಡೆಂಟಾಗಿ ಕಾಣೋವಂಥದ್ದಲ್ಲ, ಇಟ್ಸ್ ಜಸ್ಟ್ ಲುಕ್ ಗುಡ್ ಅಂತೀವಲ್ಲ, ಸೊ ಒಂಥರ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ಇನ್ನು ಬೂಟ್ ಕತೆ ನೋಡೋಣ ಸ್ನೇಹಿತರೆ. ಸೊ ಬೂಟ್ ಓಪನ್ ಮಾಡೋಕ್ಕೆ ನೋಡ್ಬೋದು, ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ನು. ಸೊ ಅದರಿಂದ ಓಪನ್ ಮಾಡ್ಬೋದು. ಸೊ ವರ್ನಾ ಇವಾಗ ಲಾಂಗರ್ ಆಗಿದೆ, ವೈಡರ್ ಆಗಿದೆ, ವೀಲ್ ಬೇಸ್ ಸಹ ಜಾಸ್ತಿ ಆಗಿದೆ, ಜೊತೆಗೆ ಬೂಟ್ ಸಹ ದೊಡ್ಡದಾಗಿದೆ ಸ್ನೇಹಿತರೆ. ಸೆಗ್ಮೆಂಟಲ್ಲೇ ದಿಸ್ ಈಸ್ ದ ಲಾರ್ಜೆಸ್ಟ್ ಬೂಟ್ ಸ್ನೇಹಿತರೆ. ಸೊ 528 ಲೀಟ್ರ್ ಬೂಟ್ ಇದು. ಸೊ ರೈವಲ್ಸ್ಗೆ ಕಂಪೇರ್ ಮಾಡಿದ್ರೆ ನೀವು ರೈವಲ್ಸ್ ಲೈಕ್ ವರ್ಟೆಸ್ ಆಗಿರ್ಬೋದು, ಸ್ಲಾವಿಯಾ ಆಗಿರ್ಬೋದು 510 ಲೀಟ್ರ್ ಬರುತ್ತೆ. 521 ಲೀಟ್ರ್ ಬರುತ್ತೆ ಅದು. ಇದು ಬಂದು 528 ಲೀಟ್ರ್ ಬರುತ್ತೆ. ಸೊ ನೋಡ್ಬೋದು ಇಟ್ಸ್ ಕ್ವೈಟ್ ಸ್ಪೇಷಿಯಸ್ ಸ್ನೇಹಿತರೆ ಬೂಟು. ಇಲ್ಲೊಂದು ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಇದು ಬಂದು ಸಬ್ಬೂಫರ್ ಸ್ನೇಹಿತರೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇದೆ ಅದು ಸ್ಪೀಕರು, ಸಬ್ಬೂಫರು. ಸ್ಪೇರ್ ಟೈರ್ಗೆ ಬಂದರೆ ಸೊ ನೋಡ್ಬೋದು ನೀವು 185/65 R15 ಇಂಚ್ ಕೊಟ್ಟಿದ್ದಾರೆ. ಸೊ ಸ್ಮಾಲರ್ ಸೈಜ್ ಟೈರು. ಸೊ ಇಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡ್ಯಾರೆ ಹುಂಡೈನವರು. ಸೊ ಇಲ್ಲಿ ಯಾವುದೇ ಥರದ ವೈರ್ ಏನೂ ಎಕ್ಸ್ಪೋಸ್ ಆಗಿಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನೀಟಾಗಿ ಕನ್ಸೀಲ್ ಮಾಡ್ಯಾರೆ ಹುಂಡೈನವರು. ಸೊ ಕ್ಲೋಸ್ ಮಾಡೋಕ್ಕೇನು ಇಲ್ಲ, ಹಿಡ್ಕೊಂಡು ಮಾಡೋಕ್ಕೆ ಅವಶ್ಯಕತೆಯೂ ಇಲ್ಲ, ಯಾಕೆಂದರೆ ಹೈಟ್ ಇಲ್ಲದೆ ಇರೋದ್ರಿಂದ. ಸೊ ನೋಡ್ಬೋದು ಸ್ನೇಹಿತರೆ, ಇದು ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್ ಸ್ನೇಹಿತರೆ. ಸೊ ರಿಯರ್ ಪ್ರೊಫೈಲ್ ಏನು ಅನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೇನು ಅನಿಸ್ತು ಅಂತ ಅನ್ನೋದು. ಇದು ಬಂದು ಫ್ಯೂಲಿಡ್ ಓಪನ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು. 45 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಸೊ ನೋಡ್ಬೋದು ಸ್ನೇಹಿತರೆ, ಈ ಸೈಡೇನು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ. ಸೊ ಇವನ್ ಎಡಾಸ್ ಫೀಚರಲ್ಲಿ ನಿಮಗೆ ಹೇಳಿದ್ದೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಇದೆ ಅಂತ. ನೋಡ್ಬೋದು ನೀವು ಇಲ್ಲಿ ಟ್ರಯಾಂಗಲ್ ಕೊಟ್ಟಿರುವಂಥದ್ದು ಇಲ್ಲಿ. ಸೊ ಇಲ್ಲಿ ಟ್ರಯಾಂಗಲ್ ಥರದ್ದೇನು ಸಿಂಬಲ್ ಕೊಟ್ಟಿದ್ದಾರೆ, ಸೊ ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟರು. ಸೊ ನಿಮ್ಮ ಅಕ್ಕಪಕ್ಕ ಯಾರು ಇದ್ದಾಗ ಸೊ ಇದು ಬ್ಲಿಂಕ್ ಆಗುತ್ತೆ ರೆಡ್ಗೆ. ಸೊ ಸಖತ್ ಕೂಲ್ ಫೀಚರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕಾರಲ್ಲಿ. ಸೊ ವೈಪರ್ಗೆ ಬರೋದಾದರೆ ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ ಈ ಕಾರಲ್ಲಿ, ಸಿಂಗಲ್ ಬ್ಲೇಡ್ ವೈಪರು ನೋಡ್ಬೋದು ಅದನ್ನ ನೀವು. ನಾಸಲ್ ಸ್ಪ್ರೇ ಇಲ್ಲೊಂದು ಕೊಟ್ಟಿದ್ದಾರೆ ಮತ್ತು ಅಲ್ಲೊಂದು ಕೊಟ್ಟಿದ್ದಾರೆ. ಸೊ ಟೋಟಲ್ 2 ನಾಸಲ್ ಸ್ಪ್ರೇ ಬರುತ್ತೆ. ಸೊ ಓವರಾಲ್ ಎಕ್ಸ್ಟೀರಿಯರ್ ಈ ಕಾರ್ದು ಏನು ಅನಿಸ್ತು ನಿಮಗೆ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಬನ್ನಿ ಡೈರೆಕ್ಟಾಗಿ ಇವಾಗ ಇಂಟೀರಿಯರ್ಗೆ ಹೋಗೋಣ. ಇವಾಗ ಈ ಕಾರ್ದು ಇಂಟೀರಿಯರ್ ನೋಡೋಣ. ಡೋರ್ ಓಪನ್ ಮಾಡಿದಾಗ ನೋಡ್ಬೋದು, ಆ್ಯಕ್ಚುಲಿ ವೈಡಾಗಿ ಓಪನ್ ಆಗುತ್ತೆ ಡೋರು. 90 ಡಿಗ್ರಿ ಅಂತೂ ಅಲ್ಲ, ಬಟ್ ಸ್ಟಿಲ್ ನಿಮಗೆ ಒಳಗೆ ಹೋಗಿ ಕೂರೋಕ್ಕೆ ಏನು ಸ್ಪೇಸ್ ಬೇಕೋ ಅಷ್ಟು ಸಫಿಷಿಯೆಂಟ್ ಸ್ಪೇಸ್ ಅಂತೂ ಸಿಗುತ್ತೆ ನಿಮಗೆ. ಸೊ ಡೋರ್ ಪ್ಯಾನಲ್ ನೋಡಿದ್ರೆ ನೋಡ್ಬೋದು, ಇಟ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಸ್ನೇಹಿತರೆ. ಯಾಕೆಂದರೆ ಕಾರ್ ಎಕ್ಸ್ಟೀರಿಯರ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕೇ ಇರೋದ್ರಿಂದ ಸೊ ಇಂಟೀರಿಯರ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ನೇ ಕ್ಯಾರಿ ಮಾಡಿರೋವಂಥದ್ದು. ಸೊ ಇಲ್ಲಿ ನೋಡ್ಬೋದು ಒಂಥರ ಈ ಆರಾಮ್ ಪ್ಯಾಡ್ ಏನಿದೆ, ಸೊ ಒಂಥರ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಫಿನಿಶ್ ಮಾಡಿದ್ದಾರೆ. ಸೊ ರೆಡ್ ಸ್ಟಿಚಿಂಗ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಇದು ಪವರ್ ವಿಂಡೋ ಕಂಟ್ರೋಲು. ಇಲ್ಲೂ ಕೂಡ ಸ್ಯಾಟಿನ್ ಕ್ರೋಮಲ್ಲೇ ಫಿನಿಶ್ ಮಾಡಿರೋಂಥ ಇನ್ನೊಂದು ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಪ್ರೀಮಿಯಮ್ ಬೋಸ್ ಸ್ಪೀಕರ್ಸ್ ಬರುತ್ತೆ ಈ ಕಾರಲ್ಲಿ. 1 ಲೀಟ್ರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಇಲ್ಲ ಆ್ಯಕ್ಚುಲಿ 1 ಲೀಟ್ರ್ ಇಟ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ, 1/2 ಲೀಟ್ರ್ ಇಟ್ಕೋಬೋದು ಬಾಟ್ಲು. ಡೋರ್ ಪಾಕೆಟ್ ಆ್ಯಕ್ಚುಲಿ ಸಣ್ಣ ಇದೆ. ಸೊ ನೋಡ್ಬೋದು ಇದು ಸೀಟ್ ಸ್ನೇಹಿತರೆ. ಆ್ಯಕ್ಚುಲಿ ರಿಕ್ಲೈನ್ ಆ್ಯಂಗಲ್ಲು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಯಾಕೆಂದರೆ ನಾನು ಆಲ್ಮೋಸ್ಟ್ ನೋಡ್ದಂಗೆ ಪ್ರತಿ ಹುಂಡೈ ಕಾರಲ್ಲೂ ರಿಕ್ಲೈನ್ ಆಂಗಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಳೆ ಏನು ವರ್ಣ ಇತ್ತು ಅಥವಾ ಬೇರೆ ಬೇರೆ ಹುಂಡೈ ಕಾರ್ಸ್ಗಳು ಏನೇನಿತ್ತು ಸೊ ಅದಕ್ಕೆ ತಕ್ಕ ಹಾಗೇ ಇಲ್ಲೂ ಕೂಡ ರಿಕ್ಲೈನ್ ಆಂಗಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಕೂತಾಗ. ನೋಡ್ಬೋದು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಆ ಸೈಡ್ ಕೂಡ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಕೊಟ್ಟಿದ್ದಾರೆ, 2 ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಕೆಳಗಡೆ ಸಣ್ಣ ಹಂಪಿದೆ, ನೋಡ್ಬೋದು ಅದನ್ನ ನೀವು, ಸಣ್ಣ ಹಂಪಿರೋವಂಥದ್ದು. ಸೊ ಒಳಗಡೆ ಕೂತ್ಕೊಂಡು ಕಂಫರ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಒಳಗಡೆ ಕೂತ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಜಸ್ಟ್ ಲಿಸನ್ ಟು ದಿಸ್ ಥಡ್ ಗೈಸ್. ನೋಡ್ಬೋದು ಆ್ಯಕ್ಚುಲಿ ಸಾಫ್ಟ್ ತಡ್ ಅಂತಲೂ ಇಲ್ಲ, ತುಂಬ ಒಂಥರ ಹಾರ್ಡ್ ತಡ್ ಅಂತಲೂ ಇಲ್ಲ. ಸೊ ಒಂಥರ ಇನ್ ಬಿಟ್ವೀನ್ ಇದೆ. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಹಿಂದಕ್ಕೆ ಬಂದಿದೆ ಈ ಸೀಟ್ ನಾನು ಕೊಟ್ಟಿರೋವಂಥದ್ದು. ಸೊ ಸ್ಟಿಲ್ ಸ್ಪೇಸ್ ನೋಡ್ಬೋದು ಸ್ನೇಹಿತರೆ. ಸೊ ಈವನ್ ನನ್ನ ಪ್ರಕಾರ 6 ಫೀಟ್ ಪ್ಯಾಸೆಂಜರ್ಗೂ ಕೂಡ ಒಂದು ಒಳ್ಳೆ ಕಂಫರ್ಟ್ ಸಿಗುತ್ತೆ ಸ್ನೇಹಿತರೆ. ಲೆಗ್ ರೂಮ್ ಆಗಿರ್ಬೋದು, ನೀ ರೂಮ್ ಆಗಿರ್ಬೋದು. ಸೊ ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ಪೇಸ್ ಸಿಗುತ್ತೆ. ಹೆಡ್ರೂಮ್ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ನನಗೆ ಇಷ್ಟಿದೆ. ಮೇ ಬಿ 6 ಫೀಟ್ ಇರೋರಿಗೆ ರೂಫ್ ಸ್ವಲ್ಪ ಟಚ್ ಆಗ್ಬೋದೇನೋ. ಸೊ ಬಟ್ ಸ್ಟಿಲ್ ಸ್ಕೂಪ್ಡ್ ಔಟ್ ಮಾಡಿರೋದು ನೋಡ್ಬೋದು ನೀವು ಇಲ್ಲಿ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಕೂಪ್ಡ್ ಔಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಸ್ವಲ್ಪ ಇಶ್ಯೂ ಆಗ್ಬೋದೇನೋ. ಸೊ ಕ್ಯಾಬಿನ್ ಆ್ಯಕ್ಚುಲಿ ವೈಡ್ ಇದೆ ಸ್ನೇಹಿತರೆ, 3 ಜನ ಆರಾಮಾಗಿ ಕೂರ್ಬೋದು. ಜೊತೆಗೆ ಇಲ್ಲಿ ಇದು ಓಪನ್ ಮಾಡೋಕ್ಕಾಗಲ್ಲ, ಬಟ್ ಆಮ್ರೆಸ್ಟ್ ಸಹ ಇದೆ, ಮತ್ತು ಟ್ವಿನ್ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ ಆಮ್ರೆಸ್ಟಲ್ಲಿ, ಮತ್ತು 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಅದನ್ನ ನೀವು. ಇನ್ನೊಂದು ಕೂಲ್ ಫೀಚರ್ ಅಂತಂದರೆ ವರ್ನಲ್ಲಿ ಬ್ಲೈಂಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಮ್ಯಾನ್ಯುಯಲಿ ಬ್ಲೈಂಡ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಕೂಲ್ ಥಿಂಗ್ ಆ್ಯಕ್ಚುಲಿ. ಸೊ ಹಿಂದ್ಗಡೆಯಿಂದ ಸಣ್ಣ ಬ್ಲಾಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಮ್ಯಾನ್ಯುಯಲ್ ಬ್ಲೈಂಡ್ಸು. ಜೊತೆಗೆ ಐಸೋಫಿಕ್ಸ್ ಆ್ಯಂಕರ್ಸ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ನೋಡ್ಬೋದು ಇಲ್ಲಿ ಕೊಟ್ಟಿರೋವಂಥದ್ದು ಐಸೋಫಿಕ್ಸ್ ಆ್ಯಂಕರ್ಸು. ಅದಕ್ಕೆ ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆ್ಯಂಕರ್ಸ್ ಕೊಟ್ಟಿರೋವಂಥದ್ದು ಮೆಟಲ್ಲು. ಸೊ ಜೊತೆಗೆ ಮಧ್ಯದ ಪ್ಯಾಸೆಂಜರ್ಗೂ ಪ್ರಾಪರ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, 3 ಪಾಯಿಂಟ್ ಸೀಟ್ ಬೆಲ್ಟ್, ನೋಡ್ಬೋದು ಅದನ್ನ ನೀವು. ಸೊ ಸೇಫ್ಟಿ ವೈಸ್ ಹುಂಡೈನವರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈ ಕಾರಿನ ಸೀಟ್ಸ್ ಕತೆ ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ, ಲೆದರ್ ಅಪೋಲ್ಸ್ಟ್ರಿ ಕೊಟ್ಟಿರೋವಂಥದ್ದು. ಸೊ ಸಖತ್ ಪ್ರೀಮಿಯಮ್ ಆಗಿದೆ ಸೀಟ್ಸ್ ಮಾತ್ರ. ಜೊತೆಗೆ ಪರ್ಫೊರೇಷನ್ ಸಹ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಸೊ ವೆಂಟಿಲೇಷನ್ ಫಂಕ್ಷನ್ ಇಲ್ಲ, ಬಟ್ ಪರ್ಫೊರೇಷನ್ ಅಂತೂ ಕೊಟ್ಟಿದ್ದಾರೆ. ಸೊ ಸೀಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಅನ್ಬೋದು ಸ್ನೇಹಿತರೆ. ಸೊ ಈ ಕಡೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತು ಕೋಟ್ ಹುಕ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಮತ್ತು ಈ ಸೈಡ್ ಸಹ ಹ್ಯಾಂಡಲ್ ಕೊಟ್ಟಿದ್ದಾರೆ, ಬಟ್ ಹುಕ್ ಕೊಟ್ಟಿಲ್ಲ. ಸೊ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ, ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಲೇಔಟ್. ಸೊ ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಸ್ನೇಹಿತರೆ. ಸೊ ನೀವೇನು ನೋಡ್ತಾ ಇದ್ದೀರಾ ಹಳೆ ವರ್ನಲ್ಲಿ, ಸೊ ಆ ಥರ ಡ್ಯಾಶ್ ಬೋರ್ಡ್ ಅಲ್ಲವೇ ಅಲ್ಲ ಇದು. ಇಟ್ಸ್ ಕಂಪ್ಲೀಟ್ಲಿ ನ್ಯೂ, ಹೊಸ ಫೀಲ್ ಕೊಡುತ್ತೆ, ಹೊಸ ಡ್ಯಾಶ್ ಬೋರ್ಡು, ಹೊಸ ಡಿಸೈನು. ಸೊ ಕಾರೇ ಪೂರ್ತಿ ಹೊಸದಂದಮೇಲೆ ಎಲ್ಲ ಹೊಸದೇ ಇರುತ್ತಲ್ವ ಸ್ನೇಹಿತರೆ. ಸೊ ಇದು ಕೂಡ ಹೊಸದೇ. ಸೊ ಬಟ್ ಏನು ಅಂತಂದರೆ ಕೆಲವರಿಗೆ ನಾನು ಆವಾಗಲೇ ಹೇಳ್ದಂಗೆ ಎಕ್ಸ್ಟೀರಿಯರಲ್ಲಿ ಏನು ಹೇಳಿದೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂತ ಅನ್ನೋದು. ಸೊ ಆ ಥರನೇ. ಬಟ್ ಹೋಗ್ತಾ ನಿಮಗೆ ಇಷ್ಟಪಡ್ತೀರಾ ಸ್ನೇಹಿತರೆ, ಈ ಡಿಸೈನ್ ಏನಿದೆ ಹೋಗ್ತಾ ಇಷ್ಟಪಡ್ತೀರಾ ನೀವು. ಬಟ್ ನನ್ನ ಪ್ರಕಾರ ಕೇಳಿದ್ರೆ ಇಟ್ಸ್ ನಾಟ್ ಟೂ ಬ್ಯುಸಿ. ಸೊ ಏನು ಹೇಳ್ತೀವಿ, ತುಂಬ ಒಂಥರ ಬ್ಯುಸಿ ಡ್ಯಾಶ್ ಬೋರ್ಡ್ ಅಥವಾ ಎಲ್ಲ ಒಂದು ಕಡೆ ಕಿಷ್ಕಿಂದ ಕಾಂಡ ಅಂತ ಏನು ಹೇಳ್ತೀವಿ, ಆ ಥರ ಇಲ್ಲ. ಸೊ ಒಂಥರ ನೀಟಾಗಿ ಮಾಡಿದ್ದಾರೆ, ಒಂಥರ ವೆಲ್ ಸಾರ್ಟೆಡ್ ಲೇಔಟ್ ಅಂತಲೇ ಅನ್ಬೋದು ಸ್ನೇಹಿತರೆ. ಸೊ ಹೊಸ ಡಿಸೈನು ಚೆನ್ನಾಗಿದೆ ನನ್ನ ಪ್ರಕಾರ. ಸೊ ಹೋಗ್ತಾ ಇಷ್ಟಪಡ್ತೀರಾ ನೀವೂ. ಸೊ ನೋಡ್ಬೋದು ಇದು ಕಾರಿನ ಸನ್ರೂಫು. ಸೊ ಸನ್ರೂಫ್ ಕತೆ ಎಲ್ಲ ಮುಂದಕ್ಕೆ ಹೋಗಿ ನೋಡೋಣ. ಸೊ ಬನ್ನಿ ಮುಂದಕ್ಕೆ ಹೋಗಿ ನೋಡೋಣ ಇವಾಗ ಡ್ರೈವರ್ ಸೀಟ್ಗೆ. ಸೊ ಇನ್ನು ಡ್ರೈವರ್ ಸೈಡ್ಗೆ ಬಂದರೆ ಆ್ಯಕ್ಚುಲಿ ಫಸ್ಟು ಕಾರ್ನ ಟರ್ನ್ ಆನ್ ಮಾಡಿಬಿಡೋಣ ನಾವು. ಸೊ ಆಕ್ಸೆಸರೀಸ್ ಎಲ್ಲ ಆನ್ ಆಯಿತು. ಸೊ ಇವನ್ ಈ ಸೈಡ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಅದ್ರ ಜೊತೆಗೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಕೊಟ್ಟಿರೋಂಥದ್ದು ಮಿರರ್ ಕ್ಲೋಸ್ ಮಾಡೋಕ್ಕೆ, ಇದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋಂಥದ್ದು. ಸೊ ಇದು ಲೆಫ್ಟ್ ರೈಟ್ ಯಾವ ಕಡೆದು ಅಡ್ಜಸ್ಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ ಲಾಕ್ ಮತ್ತು ಅನ್ಲಾಕಿಗೆ ಕೊಟ್ಟಿರೋವಂಥದ್ದು. ಮತ್ತು ಇದು ಪವರ್ ವಿಂಡೋ ಕಂಟ್ರೋಲು, ಮತ್ತು ಇದು ಪವರ್ ವಿಂಡೋ ಲಾಕಿಗೆ ಕೊಟ್ಟಿರೋವಂಥದ್ದು. ಸೊ ಆ್ಯಕ್ಚುಲಿ ಇದು ಬಂದು ನೀವೇನು ನೋಡ್ತಾ ಇದ್ದೀರಾ, ಈ 4 ಲೈನ್ ಆ್ಯಕ್ಚುಲಿ ಇದು ಡಿಸೈನ್ ಪ್ಯಾಟರ್ನ್ ಅಲ್ಲ ಸ್ನೇಹಿತರೆ, ಇದು ಆ್ಯಕ್ಚುಲಿ ಎಂಬಿಯಂಟ್ ಲೈಟ್. ಇದು ತೋರಿಸ್ತೀನಿ ನಿಮಗೆ ಒಳಗಡೆ ಕೂತಾಗ. ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟು. ಬಾಟಲ್ 1 ಲೀಟ್ರದ್ದು ಆರಾಮಾಗಿ ಇಟ್ಕೋಬೋದು, ಆ್ಯಕ್ಚುಲಿ 2 ಬಾಟಲೇ ಇಟ್ಕೋಬೋದು, ನೋಡ್ಬೋದು ಅಷ್ಟೇ ಸ್ಪೇಸ್ ಇದೆ. ಡೋರ್ ಪಾಕೆಟ್ ಕೂಡ ಇಲ್ಲಿ ಸ್ವಲ್ಪ ದೊಡ್ಡದೇ ಕೊಟ್ಟಿದ್ದಾರೆ. ಸೊ ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟು. ಸೊ ಸ್ಟೇರಿಂಗಿಗೆ ಬಂದರೆ ಇಟ್ಸ್ ಅ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ.
ಸೊ ಆ್ಯಕ್ಚುಲಿ ನನಗೆ ಇದು ನೋಡಿದ ತಕ್ಷಣ ರೀಸೆಂಟ್ಲಿ ಲಾಂಚ್ ಆಯ್ತಲ್ಲ ಸ್ನೇಹಿತರೆ ಅಯೋನಿಕ್ 5. ಸೊ ಸೇಮ್ ಅದರಿಂದನೇ ಇನ್ಸ್ಪೈರ್ ಆಗಿರೋಂಥ ಸ್ಟೇರಿಂಗ್ ವೀಲ್ ಅಂತಲೇ ಅನಿಸ್ತು ಸ್ನೇಹಿತರೆ. ಬಿಕಾಸ್ ಈ ಒಂದು ಏನು ಡಿಸೈನ್ ಸಿಮಿಟ್ರಿ ಇದೆ ಸ್ಟೇರಿಂಗ್ದು, ಅಯೋನಿಕ್ 5ಅಲ್ಲೂ ಆಲ್ಮೋಸ್ಟ್ ಹಿಂಗೆ ಇರೋದು. ಬಟ್ ಈ ಥರ ಹುಂಡೈ ಲೋಗೋ ಇಲ್ಲ ಬಟ್ ಆಲ್ಮೋಸ್ಟ್ ನೋಡಿದಾಗ ಸೇಮ್ ಡಿಸೈನ್ ಸಿಮಿಟ್ರಿ ಅಂತಲೇ ಅನಿಸುತ್ತೆ. ಸೊ ಲೆದರ್ ಆ್ಯಪಿಡ್ ಸ್ಟೇರಿಂಗ್ ವೀಲ್ ಇದು 2 ಸ್ಪೋಕ್, ನಾನು ಅವಾಗಲೇ ಹೇಳ್ದಂಗೆ ನೋಡ್ಬೋದು. ರೆಡ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿರೋಂಥದ್ದು ಸಖತ್ ಪ್ರೀಮಿಯಮ್ ಅಂತ ಅನಿಸುತ್ತೆ ಸ್ನೇಹಿತರೆ. ಹಿಡ್ಕೊಳ್ಳೋಕ್ಕೂ ಸಹ ಚೆನ್ನಾಗಿದೆ. ಮತ್ತು ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಮಧ್ಯದಲ್ಲಿ ಹುಂಡೈ ಲೋಗೋ ಕೊಟ್ಟಿದ್ದಾರೆ. ಮತ್ತು ಇದು ಹಾರ್ನ್ ಪ್ಲೇಸ್ಮೆಂಟು, ಏರ್ ಬ್ಯಾಗ್ ಅಂತ ಬರೆದಿರೋದು ನೋಡ್ಬೋದು ನೀವು. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಸೊ ಇದು ಟಾಪ್ ಎಂಡ್ ಆಗಿರೋದ್ರಿಂದ 6 ಏರ್ ಬ್ಯಾಗ್ ಅಂತ ಅಂದ್ಕೋಬೇಡಿ. ಹುಂಡೈ ಬೇಸ್ ವೇರಿಯಂಟ್ ತೊಗೊಂಡ್ರು ನೀವು 6 ಏರ್ ಬ್ಯಾಗೇ ಬರುತ್ತೆ. ಸೊ ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್ 6 ಏರ್ ಬ್ಯಾಗ್ ಅಂತ ಅನ್ನೋದು. ಸೊ ಸೇಫ್ಟಿ ವೈಸ್ ಹುಂಡೈನವರು ದೇ ಹ್ಯಾವ್ ಇಂಪ್ರೂವ್ಡ್ ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ ಇದೆಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಸೊ ಮುಂಚೆ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನಿತ್ತು ಅದರದ್ದು ಬ್ರೌಸ್ ಮಾಡೋಕ್ಕೆ, ಅದು ಈ ಕಡೆ ಇತ್ತು, ಇವಾಗ ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ. ಸೊ ಈ ಕಾರಲ್ಲಿ ಅಡ್ಯಾಸ್ ಫೀಚರ್ ಇರೋದ್ರಿಂದ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಹ ಬರುತ್ತೆ ಸ್ನೇಹಿತರೆ. ಸೊ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತಂದರೆ ಸೊ ನೀವೊಂದು ಜಸ್ಟ್ ಲೈಕ್ ಕ್ರೂಸ್ ಏನು ಸೆಟ್ ಮಾಡಿಬಿಟ್ಟು ಬಿಡೋವಂಥದ್ದಲ್ಲ. ಸೊ ಸ್ಪೀಡ್ ಸೆಟ್ ಮಾಡಿಬಿಟ್ಟು ಬಿಟ್ಟರೆ ಮುಂದ್ಗಡೆ ಯಾವ್ದಾದ್ರು ಗಾಡಿ ಡಿಟೆಕ್ಟ್ ಆಯಿತು ಅಂತಂದರೆ ಸ್ಪೀಡ್ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಮಾಡುತ್ತೆ. ಮತ್ತು ಆ ಡಿಸ್ಟೆನ್ಸ್ ಏನು ನೀವು ಕೊಟ್ಟಿರ್ತೀರಾ ಮುಂದ್ಗಡೆ ಇರೋವಂತಹ ಗಾಡಿಗೆ ಡಿಸ್ಟೆನ್ಸು, ಮತ್ತು ಆ ಡಿಸ್ಟೆನ್ಸ್ ಮೇಂಟೈನ್ ಆಯಿತು ಅಂತಂದರೆ ಮತ್ತೆ ಸ್ಪೀಡ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಅದು. ಸೊ ದಟ್ ಈಸ್ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಇಟ್ಸ್ ನಾಟ್ ಜಸ್ಟ್ ಲೈಕ್ ಒಂದೇ ಸ್ಪೀಡಲ್ಲಿ ಹೋಗುತ್ತೆ ಅಂತಲ್ಲ. ಸೊ ಮುಂದ್ಗಡೆ ಇರೋವಂಥ ಅಬ್ಸ್ಟ್ರಕಲ್ ತಕ್ಕ ಹಾಗೆ ಅದು ಸ್ಪೀಡ್ ರಿಡ್ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಬ್ರೇಕಿಂಗ್ ಆಗಿರ್ಬೋದು, ಎಲ್ಲ ತನಗೆ ತಾನೇ ಮಾಡ್ಕೊಳ್ಳುತ್ತೆ. ಸೊ ಅದೇ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಇದು ಸ್ಪೀಡ್ ಸೆಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಇದು ಬಂದು ಡಿಸ್ಟೆನ್ಸಿಗೆ ಕೊಟ್ಟಿರೋವಂಥದ್ದು, ಲೈಕ್ ಮುಂದೆ ಗಾಡಿಗೆ ಮತ್ತು ನಿಮ್ಮ ಗಾಡಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದು ಸೆಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಇದು ಬಂದು ಸ್ಪೀಡ್ ಎಷ್ಟು ಸೆಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು, ಲೈಕ್ ಇದು ಮೇಲ್ ಮಾಡೋಕ್ಕೆ ಸ್ಪೀಡ್ ಜಾಸ್ತಿ ಮಾಡೋಕ್ಕೆ, ಇದು ಸ್ಪೀಡ್ ಕಮ್ಮಿ ಇತ್ತು ಮಾಡೋಕ್ಕೆ. ಇದು ಬಂದು ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರೋವಂಥದ್ದು ಸ್ನೇಹಿತರೆ. ಇದು ಬಂದು MIDನ ಏನಿದೆ ಅದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಸೊ ಅದನ್ನು ಬ್ರೌಸ್ ಮಾಡೋ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಅದರದ್ದೇ ಟಾಗಲ್ ಇನ್ಫಾರ್ಮೇಷನ್ಸು. ಇಲ್ಲಿ ಬಂದು ಮೋಡ್ ಬಟನ್ ಕೊಟ್ಟಿರೋವಂಥದ್ದು ಮೀಡಿಯಾ ರಿಲೇಟೆಡು. ಇದು ಬಂದು ವಾಯ್ಸ್ ಕಂಟ್ರೋಲಿಗೆ ಕೊಟ್ಟಿರೋವಂಥದ್ದು. ಸೊ ಇದು ಕಾಲ್ ಪಿಕಪ್ ಆ್ಯಂಡ್ ಡಿಕ್ಲೈನು, ವಾಲ್ಯೂಮ್ ಕಂಟ್ರೋಲು, ಮತ್ತು ಇದು ಫೇವ್ರೇಟ್ಸಿಗೆ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಇಂಡಿಕೇಟರ್ ಮತ್ತು ಹೆಡ್ಲೈಟಿಗೆ ಕೊಟ್ಟಿರೋವಂಥದ್ದು. ಇದು ಬಂದು ವೈಪರಿಗೆ ಕೊಟ್ಟಿರೋವಂಥದ್ದು. ಇಂಟರ್ಮೀಡಿಯೇಟ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಹೆಡ್ಲೈಟಿಗೆ ಆಟೋ ಫಂಕ್ಷನ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು, ಆಟೋ ಫಂಕ್ಷನ್ ಕೊಟ್ಟಿರೋವಂಥದ್ದು. ಓಕೆ, ಇವಾಗ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಆಟೋ ಫಂಕ್ಷನ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಇಲ್ಲಿಗೆ ಬಂದರೆ ಇದು ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಸ್ನೇಹಿತರೆ. ಇದು ಬಂದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಸೊ ಆ ಬಟನು. ಇದು ಬಂದು ಹೆಡ್ಲೈಟ್ ಲೆವೆಲರ್ ಸ್ನೇಹಿತರೆ. ಸೊ ವೆನ್ ಡಿಸೈನ್ ನೋಡ್ಬೋದು ಸ್ನೇಹಿತರೆ, ಸಖತ್ ಯುನೀಕ್ ಆಗಿದೆ. ಮತ್ತು ಕಂಪ್ಲೀಟ್ಲಿ ಬ್ಲ್ಯಾಕ್ ಇಂಟೀರಿಯರ್ ಆಗಿರೋದ್ರಿಂದ ಮಧ್ಯದಲ್ಲಿ ರೆಡ್ ಇನ್ಸರ್ಟ್ಸ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಕಂಪ್ಲೀಟ್ ಮಧ್ಯದಲ್ಲಿ ಡ್ಯಾಶ್ಬೋರ್ಡ್ ಇನ್ ಬಿಟ್ವೀನ್ ರೆಡ್ ಇನ್ಸರ್ಟ್ಸ್ ಮಾಡಿರೋದು ನೋಡ್ಬೋದು. ಈವನ್ ವೆಂಟ್ ಬಿಟ್ವೀನ್ ಕ್ಯಾರಿ ಆಗೋದು ನೋಡ್ಬೋದು ನೀವು. ಸಖತ್ ಸ್ಪೋರ್ಟಿಯಾಗಿ ಕಾಣುತ್ತೆ ಸ್ನೇಹಿತರೆ. ಒಂದು ವೆಂಟ್ ಕೊಟ್ಟಿರೋಂಥದ್ದು. ಸೊ ಮೇಲೆ ಕೆಳಗೆ ಮಾಡ್ಕೋಬೋದು. ಸೊ ಸೈಡ್ ಕೂಡ ಮಾಡ್ಕೋಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫರ್ದರ್ ಏನೇನಿದೆ ಒಳಗಡೆ ಹೋಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇದು ಕೆಳಗಡೆ ನೋಡ್ಬೋದು. ಇದು ಬಂದು ಫ್ಯೂಲ್ ಲಿಡ್ ಓಪನ್ ಮಾಡೋಕ್ಕೆ, ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ. ಸೊ ಬೂಟ್ ಓಪನ್ ಮಾಡೋಕ್ಕೆ 3 ವೇ ಬರುತ್ತೆ. ಒಂದು ಇಲ್ಲಿಂದ ಓಪನ್ ಮಾಡ್ಬೋದು, ಇನ್ನೊಂದು ನಾನು ಆವಾಗಲೇ ತೋರಿಸ್ದಂಗೆ ಕೀಯಿಂದ ಮಾಡ್ಬೋದು, ಇನ್ನೊಂದು ಹಿಂದ್ಗಡೆ ಬಟನ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ನು. ಸೊ ಅದರಿಂದನೂ ಓಪನ್ ಮಾಡ್ಬೋದು. ಇಲ್ಲಿ ಬಂದು ಬಾನೆಟ್ ಓಪನ್ ಮಾಡೋಕ್ಕೆ ಇದು ಕೊಟ್ಟಿರೋವಂಥದ್ದು. ಸೊ ಇದು ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ಅಲ್ಯೂಮಿನಿಯಂ ಪೆಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಫಿನಿಶೇ ಒಂಥರ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಚೆನ್ನಾಗೂ ಇದೆ. ಕೆಳಗಡೆ ಎಲ್ಲ ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಚೆನ್ನಾಗಿ ಕನ್ಸೀಲ್ ಮಾಡ್ಯಾರೆ. ಎಲ್ಲೂ ಒಂಥರ ಪಾರ್ಟ್ಸ್ ಎಕ್ಸ್ಪೋಸ್ ಆಗಿರೋದಾಗಿರ್ಬೋದು ಏನೂ ಮಾಡಿಲ್ಲ. ಸೊ 20 ಲಕ್ಷದ ಕಾರು ಅಂತಂದಾಗ ಆಬ್ವಿಯಸ್ಲಿ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಹುಂಡೈನವ್ರು ಕೊಟ್ಟಿದ್ದಾರೆ ಅದನ್ನು. ಸೊ ಸೀಟ್ಸಿಗೆ ಬರೋದಾದರೆ ಇದು ಬಂದು ಸೆಮಿ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಂತ ಅನ್ಬೋದು ಸ್ನೇಹಿತರೆ. ಬಿಕಾಸ್ ನಿಮ್ಗೆ ಇಲ್ಲಿ ನೋಡ್ಬೋದು 4 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ನೋಡ್ಬೋದು. ಫ್ರಂಟ್ ಮೂವ್ ಮಾಡೋಕ್ಕೆ ಇದು. ಸೊ ನೋಡ್ಬೋದು ಇವಾಗ ನೀವು ಮೂವ್ ಆಗ್ತಾಯಿದೆ ಫ್ರಂಟು. ಮತ್ತು ಇದು ಬಂದು ಇನ್ಕ್ಲಿನೇಷನ್ನು. ಸೊ ನೋಡ್ಬೋದು ನೀವು. ಸೊ ಹಿಂದೆ ಮುಂದೆ ಆಡುವಂಥದ್ದು. ಬಟ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು ಮತ್ತು ಹೈಟ್ ಅಡ್ಜಸ್ಟ್ಮೆಂಟ್ಗೆ ಮ್ಯಾನ್ಯುವಲಿ ಕೊಟ್ಟಿದ್ದಾರೆ. 8 ವೇ ಅಡ್ಜಸ್ಟ್ಮೆಂಟು, ಅದರಲ್ಲಿ 4 ವೇ ಎಲೆಕ್ಟ್ರಿಕ್ಕು, ಇನ್ನು 4 ವೇ ಮ್ಯಾನ್ಯುವಲಿ ಅಡ್ಜಸ್ಟಬಲು. ಸೊ ಲೆದರ್ ಸೀಟ್ಸ್ ಕೊಟ್ಟಿರೋದು ನೋಡ್ಬೋದು. ಸೊ ಸಖತ್ ಕಂಫರ್ಟಬಲ್ ಸೀಟ್ಸ್ ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಸಪೋರ್ಟ್ಗಳು ಹೆಂಗೆ ಕೊಟ್ಟಿದ್ದಾರೆ ಅಂತ ಅನ್ನೋದು. ಇಲ್ಲೂ ಅಷ್ಟೇ ಬೋಲ್ ಸ್ಟ್ರಿಂಗು ಎಷ್ಟು ಸಪೋರ್ಟಿವ್ ಆಗಿದೆ ನೋಡಿ ಸ್ನೇಹಿತರೆ. ಸೊ ಕಾರ್ನರ್ಸಲ್ಲೆಲ್ಲ ನಿಮ್ಮನ್ನ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಆ್ಯಕ್ಚುಲಿ ಸೀಟ್ಸು. ಸೊ ಅದೊಂದು ಖುಷಿ ವಿಷಯ ಆ್ಯಕ್ಚುಲಿ. ಸೊ ಫರ್ದರ್ ಒಳಗೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಏನೇನಿದೆ. ಸೊ ನಿಮಗೆ ಎಂಬಿಯೆಂಟ್ ಲೈಟ್ ಅಂತ ಹೇಳಿದ್ದೆ ಅಲ್ವಾ ಇದು. ಸೊ ನೋಡಿ ಇವಾಗ ಡೋರ್ ಕ್ಲೋಸ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ಯೆಲ್ಲೋ ಕಲರ್ ಎಂಬಿಯೆಂಟ್ ಲೈಟ್ ಬಂದಿರೋವಂಥದ್ದು. ಇವನ್ ಆ ಸೈಡ್ ಕೂಡ ಎಂಬಿಯೆಂಟ್ ಲೈಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು. ಸೊ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ದಟ್ಸ್ ಅನ್ ಯೆಲ್ಲೋ ಕಲರ್ ಎಂಬಿಯೆಂಟ್ ಲೈಟ್. ಕಲರ್ ಚೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಎಂಬಿಯೆಂಟ್ ಲೈಟ್ ಕೂಡ ಇಟ್ಸ್ ಅ ವರ್ಕ್ ಆಫ್ ಆರ್ಟ್ ಅಂತಲೇ ಅನ್ಬೋದು ಈ ಕಾರಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೂ ಸಹ ಎಂಬಿಯೆಂಟ್ ಲೈಟ್
ಬರೋದು ನೋಡ್ಬೋದು ನೀವು. ಡ್ಯಾಶ್ ಬೋರ್ಡಲ್ಲೂ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಆ್ಯಕ್ಚುಲಿ ಇದು ಏರ್ ಬ್ಯಾಗ್ ಸೈನ್ ಸ್ನೇಹಿತರೆ. ಸೊ ಇಟ್ಸ್ ನಾಟ್ ಜಸ್ಟ್ ಬರೀ ಫ್ರಂಟು 2 ಪ್ಯಾಸೆಂಜರ್ ಏನಿದೆ, ಡ್ರೈವರ್ ಮತ್ತು ಕೋ ಡ್ರೈವರ್, ಅವ್ರಿಗೆ ಮಾತ್ರ ವಾರ್ನಿಂಗ್ ಅಲ್ಲ, ಹಿಂದ್ಗಡೆ ಇರೋರು ಕೂತಿದ್ದವ್ರು ಮುಕ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಅದನ್ನೂ ಸಹ ತೋರಿಸುತ್ತೆ. ಇದು ಲೆಫ್ಟಲ್ಲಿ ಕೂತಿರೋರಿಗೆ, ಇದು ರೈಟಲ್ಲಿ ಕೂತಿರೋರಿಗೆ, ಇದು ಸೆಂಟ್ರಲ್ ಕೂತಿರೋರಿಗೆ. ಸೊ ಯಾರು ಬೆಲ್ಟ್ ಮಾಡಿರಲ್ವೋ ಸೊ ಅವ್ರದ್ದು ಸೈನ್ ತೋರಿಸುತ್ತೆ ಇಲ್ಲಿ. ಸೊ ದಟ್ಸ್ ಅ ಕೂಲ್ ಫೀಚರ್ ಅಂತಲೇ ಅನ್ಬೋದು. ಮಧ್ಯದಲ್ಲಿ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಆ್ಯಕ್ಚುಲಿ ಲೀವರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೋಡ್ಬೋದು ನೀವು, ಸಖತ್ತಾಗಿದೆ ಲೀವರ್ ಕ್ವಾಲಿಟಿ ಮಾತ್ರ. ಸೊ ಒನ್ ಆಫ್ ದ ಹೈಲೈಟ್ ಅಂತ ಅಂದರೆ ಸ್ನೇಹಿತರೆ, ಈ ಕಾರಲ್ಲಿ ಈ ಪ್ಯಾನಲ್ ಆ್ಯಕ್ಚುಲಿ ದಿಸ್ ಇಸ್ ದ ಕಂಪ್ಲೀಟ್ ಒಂದು ಯೂನಿಟಲ್ಲೇ ಇದು 10.5 ಇಂಚ್ ಸ್ಕ್ರೀನು, 10.25 ಇಂಚ್ ಸ್ಕ್ರೀನು ಮತ್ತು ಇದು 10.25 ಇಂಚ್ ಸ್ಕ್ರೀನು. ಸೊ 10.25 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಟಾಪ್ ಎಂಡಲ್ಲಿ ಮಾತ್ರ ಬರುವಂಥದ್ದು. ನಿಮಗೆ ಲೋಯರ್ ವೇರಿಯಂಟ್ಸಿಗೆ ಹೋದರೆ ನಿಮಗೆ 18 ಸ್ಕ್ರೀನ್ ಬರುತ್ತೆ ನಾರ್ಮಲ್ಲು. ಸೊ ಈ ಥರದ್ದು ಒಂದು ಕಂಪ್ಲೀಟ್ ಯೂನಿಟ್ ನೀವು ಮರ್ಸಿಡೆಸ್ ಬೆನ್ಸ್ ಎ ಕ್ಲಾಸಲ್ಲಿ ನೋಡ್ತೀರಾ ಸ್ನೇಹಿತರೆ ನೀವು. ಸೊ ಆ ಪಿಕ್ಚರ್ ಇವಾಗ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಬೆನ್ಸಲ್ಲಿ ನೋಡ್ತೀರಾ ನೀವು. ಸೊ ಈ ಕಾರಲ್ಲಿ ಟೋಟಲಾಗಿ 8 ಸ್ಪೀಕರ್ ಬರುತ್ತೆ ಸ್ನೇಹಿತರೆ. ಸೊ 4 ಡೋರಲ್ಲಿ ಬರುತ್ತೆ, 2 ಟ್ವೀಟರ್ ಬರುತ್ತೆ ಡೋರಲ್ಲಿ ಕೊಟ್ಟಿರೋವಂಥದ್ದು, ಮತ್ತು ಇಲ್ಲೊಂದು ಸರೌಂಡ್ ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಹಿಂದ್ಗಡೆ ಒಂದು ಸಬ್ವೂಫರು. ಸೊ ಟೋಟಲ್ಲು 4 + 4 8 ಸ್ಪೀಕರ್ ಬರುತ್ತೆ ಸ್ನೇಹಿತರೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಾ ಹೋಗೋಣ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನು ಕೊಟ್ಟಿದ್ದಾರೆ, ಏನು ಕತೆ ಅಂತ ಅನ್ನೋದು. ಸೊ ಆ್ಯಕ್ಚುಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದ ತಕ್ಷಣ ನಿಮಗೆ ಟಕಾರ ಅಂತ ನೆನಪಾಗೋದು ವೆನ್ಯೂ ಕಾರು. ಬಿಕಾಸ್ ರೀಸೆಂಟ್ಲಿ ಲಾಂಚ್ ಆಗಿದ್ದು ವೆನ್ಯೂಲಿ ಇದೇ ಗ್ರಾಫಿಕ್ಸಲ್ಲಿ ಇರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿರೋವಂಥದ್ದು, ಅಲ್ಲೂ ಕೂಡ ಸೊ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಇದು ಬ್ರೌಸ್ ಮಾಡೋಕೆ ಕೊಟ್ಟಿರೋವಂಥದ್ದು ಸ್ನೇಹಿತರೆ. ಸೊ ಬ್ರೌಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಲೆಫ್ಟಲ್ಲಿ ನಾರ್ಮಲ್ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ, ರೈಟಲ್ಲಿ RPM ಮೀಟ್ರ್ ಇದೆ. ಸೊ ಕೆಳಗಡೆ ಟೆಂಪ್ರೇಚರ್ ಮೀಟರ್ ಇದೆ, ಮತ್ತು ಈ ಕಡೆ ಫ್ಯೂಯಲ್ ಮೀಟರ್ ಕೊಟ್ಟಿರೋವಂಥದ್ದು, ಮತ್ತು ಮಧ್ಯದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ತೋರ್ಸೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಅದನ್ನ ಟಾಗಲ್ ಮಾಡೋಕ್ಕೆ ಈ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವಾಗ ಟಾಗಲ್ ಮಾಡ್ತಾ ಹೋಗೋಣ ಅದನ್ನ. ಸೊ ನೋಡ್ಬೋದು ಇವಾಗ ಡ್ರೈವಿಂಗ್ ಇನ್ಫೋ ತೋರಿಸ್ತಾ ಇದೆ, ಮತ್ತು ಫ್ಯೂಲಿಂಗ್ ಆದಮೇಲೆ ಎಷ್ಟು ದೂರ ಓಡಿದೆ, ಮೈಲೇಜ್ ಎಷ್ಟು ಹೊತ್ತು ಓಡಿದೆ ಅನ್ನೋದೆಲ್ಲ ತೋರಿಸುತ್ತೆ. ಮತ್ತು ಇದು ಟೋಟಲ್ ಅಕ್ಯುಮುಲೇಟೆಡ್ ಇನ್ಫಾರ್ಮೇಷನ್ ಇದು, ಮತ್ತು ಆಟೋ ಸ್ಟಾಪ್ ಅಂತ ಅನ್ನೋದು. ಸೊ ಬೇಸಿಕ್ಲಿ ಕಾರ್ ಸ್ಟಾಪ್ ಆದಾಗ ಎಷ್ಟೊತ್ತು ಅಂತ ಅನ್ನೋದು ಇನ್ಫಾರ್ಮೇಷನ್ ತೋರಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ಗೆ ಹೋದರೆ ಇದು ಬಂದು ಕಂಪಸ್ಸು, ನೋಡ್ಬೋದು ಅದನ್ನ ನೀವು. ಸೊ ಈವನ್ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ. ಸೊ ಇದು ಬಂದು ಲೇನ್ ಕೀಪ್ ಅಸಿಸ್ಟ್ದು. ಸೊ ನೋಡ್ಬೋದು ಅದನ್ನ ನೀವು. ಸೊ ಕಂಟಿನ್ಯೂಸ್ ಆಗಿ ಓಕೆ ಬಟನ್ ಇದೆಯಲ್ಲ, ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸ್ನೇಹಿತರೆ ಈ ಥರ ವೆಹಿಕಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಬೇಸಿಕ್ಲಿ ಇದು ಎಡಾಸ್ ರಿಲೇಟೆಡ್ ಫೀಚರ್ಸ್ ಸ್ನೇಹಿತರೆ. ಸೊ ಡ್ರೈವರ್ ಕನ್ವೀನಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ಬೇಸಿಕ್ಲಿ ಇದು ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ ಅದರ ರಿಲೇಟೆಡ್ ಇದು. ನೋಡ್ಬೋದು ವಾರ್ನಿಂಗ್ ಮೆಥಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವ ಥರ ವಾರ್ನಿಂಗ್ಸ್ ಬೇಕು, ಮತ್ತು ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಅಂತ ಎಲ್ಲ. ಸೊ ಬೇಸಿಕ್ಲಿ ಡ್ರೌಸಿ ಡಿಟೆಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಡ್ರೈವರ್ ಡ್ರೌಸಿ ಡಿಟೆಕ್ಷನ್ ಅಂತ, ಅದರದ್ದು ಆ್ಯಕ್ಚುಲಿ ಇದು. ಸೊ ಡ್ರೈವರ್ ಸೇಫ್ಟಿ ನೋಡ್ಬೋದು, ಫ್ರಂಟ್ ಸೇಫ್ಟಿ ಮತ್ತು ಲೇನ್ ಸೇಫ್ಟಿ. ಸೊ ಅಂದರೆ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು ಫ್ರಂಟ್ ಸೇಫ್ಟಿ ಅಂತಂದರೆ. ಸೊ ಲೇನ್ ಸೇಫ್ಟಿ ಅಂತಂದರೆ ಅದೇನು ಲೇನ್ ಕೀಪ್ ಅಸಿಸ್ಟ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಇವನ್ ಬ್ಲೈಂಡ್ ಸ್ಪಾಟ್ ಸೇಫ್ಟಿ ಸಹ. ಸೊ ಅಂದರೆ ಅಲ್ಲಿ ಏನೊಂದು ಹೇಳಿದೆ ರೆಡ್ ಕಲರಲ್ಲಿ ಗ್ಲೋಪ್ ಆಗುತ್ತೆ ಆ ಟ್ರಯಾಂಗಲ್ ಅಂತ ಅನ್ನೋದು. ಸೊ ಅದ್ರದ್ದು ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟ್ರ್ ಅಂತಂದರೆ. ಎಕ್ಸಿಸ್ಟ್ ಸೇಫ್ಟಿ ಅಂತಲೇ ಇದೆ ಸ್ನೇಹಿತರೆ. ಸೊ ಬೇಸಿಕ್ಲಿ ಎಕ್ಸಿಸ್ಟ್ ಸೇಫ್ಟಿ ಅಂತಂದರೆ ನಿಮ್ಮ ಪಕ್ಕದಲ್ಲಿ ಯಾರು ಇದ್ದು ಅಂತಂದಾಗ ಸೊ ವಾರ್ನಿಂಗ್ ಕೊಡುತ್ತೆ, ಮತ್ತು ಡೋರ್ ಓಪನ್ ಮಾಡೋಕ್ಕೆ ಬಿಡೋಲ್ಲ. ಸೊ ಅದ್ರ ರಿಲೇಟೆಡ್ ಇದು. ಸೊ ಪಾರ್ಕಿಂಗ್ ಸೇಫ್ಟಿ ಅಂತಲೇ ನೋಡ್ಬೋದು. ಆ್ಯಕ್ಚುಲಿ ರಿಯರ್ ಕೊಲ್ಯೂಷನ್ ವಾರ್ನಿಂಗ್ ಇದೆ, ಅಂದರೆ ನೀವು ರಿವರ್ಸ್ ತೆಗಿಬೇಕಾದ್ರೆ ಹಿಂದ್ಗಡೆ ಯಾರು ಇದ್ದರು ಅಂತಂದರೆ ಸೊ ಅದನ್ನೂ ಸಹ ಇಲ್ಲಿ ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಅಥವಾ ಲೈಕ್ ಕಾರ್ ಹಿಂದಕ್ಕೆ ಹೋಗದೇ ಇರೋದಾಗಿರ್ಬೋದು, ಅಥವಾ ವಾರ್ನಿಂಗ್ ಕೊಡದೇ ಇರೋದಾಗಿರ್ಬೋದು. ಸೊ ಅದನ್ನೇ ಅಸಿಸ್ಟ್ ಮತ್ತು ವಾರ್ನಿಂಗ್ ಅಂತ ಅನ್ನೋದು ನಾವು. ಸೊ ಇನ್ನು ಹಿಂದಕ್ಕೆ ಬಂದರೆ ಡ್ರೈವರ್ ಸೇಫ್ಟಿಗೆ ಬಂದರೆ ಸೊ ನೋಡ್ಬೋದು ಇಲ್ಲೂ ಅದೇ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು, ಲೇನ್ ಸೇಫ್ಟಿ ಅದ್ರ ರಿಲೇಟೆಡೇ ಕೊಟ್ಟಿರುವಂಥದ್ದು. ಸೊ ಅದೇ ಡ್ರೈವರ್ ಡ್ರೌಸಿ ಡಿಟೆಕ್ಷನ್ ಅಂತ ಹೇಳಿದ್ನಲ್ಲ, ಸೊ ಅದ್ರ ರಿಲೇಟೆಡ್ ಇದು. ಪಾರ್ಕಿಂಗ್ ಸೇಫ್ಟಿ ಅಂತಂದರೆ ಅದೇ ರಿವರ್ಸ್ ಕ್ಯಾಮ್ರಾ ಮತ್ತು ರಿಯರ್ ಕ್ರಾಸ್ ಟ್ರಾಫಿಕ್ ಏನಿದೆ ಸೊ ಅದ್ರ ರಿಲೇಟೆಡೇ. ಸೊ ಸೇಮ್ ಅಲ್ಲೇ ಒಂದು ಕಡೆನೇ ಇದು ಮಾಡ್ಬೋದು, ಬಟ್ ಇಲ್ಲಿ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಸೊ ಕ್ಲಸ್ಟರ್ನೂ ಸಹ ನೀವು ಇಲ್ಲಿಂದನೇ ಟಾಗಲ್ ಮಾಡ್ಬೋದು. ಸೊ ಬ್ರೈಟ್ನೆಸ್ ಎಷ್ಟು ಬೇಕು, ಏನು ಕತೆ, ಸೊ ಎಲ್ಲನೂ ನೀವು ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಆ ಥರ ಕೊಟ್ಟಿದ್ದಾರೆ. ಸೊ ಬ್ಲೂ ಲೈಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಹಿಂದಕ್ಕೆ ಬಂದರೆ ನೋಡ್ಬೋದು ಸೆಲೆಕ್ಟ್ ಥೀಮ್ ಅಂತ ಬರುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ಲಿಂಕ್ ಟು ಡ್ರೈವ್ ಮೋಡ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಲಿಂಕ್ ಟು ಡ್ರೈವ್ ಮೋಡ್ ಅಂತಂದರೆ ಈ ಕಾರಲ್ಲಿ ಡ್ರೈವ್ ಮೋಡ್ ಬರುತ್ತೆ, ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದನ್ನು ಬಿಟ್ಬಿಟ್ಟು ಪರ್ಟಿಕ್ಯುಲರಾಗಿ ಥೀಮ್ ಎ ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ನೀವು ಇದನ್ನು ಡಿಸೇಬಲ್ ಮಾಡಿ ಥೀಮ್ ಎ ಅಂತಲೇ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಇವಾಗ ಫಸ್ಟು ಲಿಂಕ್ ಟು ಡ್ರೈವ್ ಮೋಡ್ ಇದ್ದಾಗ ನೋಡಿ ಇವಾಗ ಯಾವ ಥರ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಅನ್ನೋದು. ಓಕೆ, ವೈಡ್ ಆ್ಯಂಗಲ್ಗೆ ಹಾಕೊತೀನಿ. ಓಕೆ, ಸೊ ನೋಡ್ಬೋದು ಇವಾಗ ನಾನು ಇದನ್ನು ಡಿಸೇಬಲ್ ಮಾಡಿ ಥೀಮ್ ಎಗೆ ಬಂದಾಗ ನೋಡಿ ಯಾವ ಕಲರ್ ಬಂತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಥೀಮ್ ಬಿಗೆ ಬಂದಾಗ ನೋಡಿ ರೆಡ್ ಬಂತು. ಇವಾಗ
ಥೀಮ್ಸಿಗೆ ಹೋದಾಗ ಲೈಟ್ ಬ್ಲೂ ಬಂತು. ಸೊ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು ಬೇಸ್ಡ್ ಆನ್ ದ ಥೀಮ್. ಲಿಂಕ್ ಟು ಡ್ರೈವ್ ಮೋಡ್ ಅಂತ ಕೊಟ್ಟರೆ ನೀವು, ಸೊ ನೀವು ಮೋಡ್ ಹಾಕೋತೀರಾ, ಸೊ ಅದ್ರ ಬೇಸ್ ಮೇಲೆ ಆ ಕಲರ್ ಇರುತ್ತೆ ಅಲ್ಲಿ. ಸೊ ಅದ್ರ ರಿಲೇಟೆಡ್ ಇದು. ಆ್ಯಕ್ಚುಲಿ ಕ್ಲೈಮೇಟ್ ಕಂಟ್ರೋಲಿಗೆ ಬಂದರೆ ಇಂಟರ್ನಲ್ ಸರ್ಕ್ಯುಲೇಷನ್ನು ಮತ್ತು ಆಟೋಮೆಟಿಕ್ ವೆಂಟಿಲೇಷನ್ ಫಂಕ್ಷನ್ಸ್ ರಿಲೇಟೆಡ್ ಇದು. ಶೆಟ್ ಆಚೆ ಬಂದುಬಿಟ್ಟೆ ಸ್ನೇಹಿತರೆ, ಒಂದು ನಿಮಿಷ. ಇವನ್ ಲೈಟ್ಸಿಗೆ ಬಂದರೆ ನೀವು, ಸೊ ಈ ಕಾರಲ್ಲಿ ಏಂಬಿಯಂಟ್ ಲೈಟ್ ಇದೆ ಸ್ನೇಹಿತರೆ. ಸೊ ಏಂಬಿಯಂಟ್ ಲೈಟು ಟೋಟಲ್ 64 ಕಲರ್ಸ್ ಸ್ನೇಹಿತರೆ. ಸೊ ದ್ಯಾಟ್ಸ್ ಇನ್ಸೇನ್ ಅಂತಲೇ ಅನ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಸಖತ್ ಸೈಕಾಯಿತು ನನಗೆ. ಇದಕ್ಕಿಂತ ಮುಂಚೆ ಅಲ್ಕಾಜರಲ್ಲಿ ಸಹ ಇತ್ತು ಸ್ನೇಹಿತರೆ, ಇವಾಗ ವರ್ನಾಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಕಸ್ಟಮ್ ಲೈಟ್ಗೆ ಹೋದರೆ ನೀವು ನೋಡ್ಬೋದು, ನೀವು ಇಲ್ಲಿ 64 ಕಲರ್. ಸೀರಿಯಸ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಕಲರ್ ಚೇಂಜ್ ಆಗುವಂಥದ್ದು. ನೋಡು, ಪರ್ಪಲ್ಲು ಇವಾಗ ರೆಡ್ಡಿಗೆ ಬರುವಂಥದ್ದು. ಸೊ ನೋಡ್ಬೋದು, ಇವಾಗ ರೆಡ್ಡಿಗೆ ಬಂತು. ಈ ಕೆಳಗಡೆ ಪರ್ಪಲ್ಗೆ ಬಿಟ್ಟರೆ ನೋಡ್ಬೋದು, ಇವಾಗ ಪರ್ಪಲಿಗೆ ಚೇಂಜ್ ಆಯಿತು. ಬ್ಲೂಗೆ ಬಿಟ್ಟರೆ ಬ್ಲೂಗೆ ಚೇಂಜ್ ಆಯಿತು. ಸೊ ಟೋಟಲ್ 64 ಕಲರು. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರೇ ಬರುತ್ತೆ. ನನಗೆ ಬ್ಲೂ ಇಷ್ಟ, ಸೊ ಈಗ ನಾನು ಈಗ ಬ್ಲೂ ಇಟ್ಟಿದ್ದೀನಿ. ನೋಡ್ಬೋದು ಆ ಕಡೆ ಎಂಬಿಯಂಟ್ ಲೈಟ್ ಬಂದಿರೋವಂಥದ್ದು. ಇವಾಗ ನಿಮಗೆ ವಿಸಿಬಲಾಗಿ ಕಾಣ್ತಾ ಇರುತ್ತೆ ಆ್ಯಕ್ಚುಲಿ ಎಂಬಿಯಂಟ್ ಲೈಟು. ಸೊ ದಿಸ್ ಈಸ್ ಇನ್ಸೇನ್ ಸ್ನೇಹಿತರೆ, ನಿಜವಾಗ್ಲೂ ದಿಸ್ ಈಸ್ ಇನ್ಸೇನ್ ಆ್ಯಕ್ಚುಲಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಓಕೆ, ಸೊ ಹಿಂದಿಗೆ ಬಂದರೆ ನೋಡ್ಬೋದು, ಹೈ ಬೀಮ್ ಅಸಿಸ್ಟ್ ಎಲ್ಲ ಎನೇಬಲ್ ಆಗಿದೆ ಇಲ್ಲಿ ನೋಡ್ಬೋದು. ಅದನ್ನ ಆಫ್ ಮಾಡಿಕೊಂಡ್ರೆ ಹೈ ಬೀಮ್ ಅಸಿಸ್ಟ್ ವರ್ಕ್ ಆಗೋಲ್ಲ ನಿಮಗೆ. ಸೊ ಡೋರಿಗೆ ಬಂದರೆ ನೋಡ್ಬೋದು, ಸ್ಮಾರ್ಟ್ ಟ್ರಂಕ್ ಅಂತೆಲ್ಲ ಬರುತ್ತೆ. ಸೊ ಕನ್ವೀನಿಯನ್ಸಿಗೆ ಬಂದರೆ ನೀವು, ಸೊ ವೈರ್ಲೆಸ್ ಚಾರ್ಜಿಂಗ್ ಮೊಬೈಲ್ದೇನಿದೆ, ಸೊ ಅದನ್ನೂ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೋಬೋದು ನೀವು. ಸೊ ಟೋಟಲ್ 10.25 ಇಂಚ್ ಸ್ಕ್ರೀನ್ ಸ್ನೇಹಿತರೆ. ನೋಡ್ಬೋದು ಮ್ಯಾಪ್ಸು, ನ್ಯಾವಿಗೇಷನ್ಸು, ಫೋನ್ ರಿಲೇಟೆಡು ಮತ್ತು ಪ್ರೊಜೆಕ್ಷನ್, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋದು, ಕ್ಲೈಮೇಟ್ ಕಂಟ್ರೋಲ್ದು, ಸೊ ಅದರದ್ದು ರಿಲೇಟೆಡ್ ಎಲ್ಲ ಬರುತ್ತೆ ಇದರಲ್ಲಿ ನೋಡ್ಬೋದು. ಸೊ ಕ್ಲೈಮೇಟ್ ಕಂಟ್ರೋಲ್ ಬೇಸಿಕ್ಲಿ, ಮತ್ತು ಈ ಕಾರಲ್ಲಿ ಏರ್ ಪ್ಯೂರಿಫೈಯರ್ ಸಹ ಇದೆ. ವ್ಯಾಲೆಟ್ ಮೋಡ್ ಇದೆ, ಕ್ವೈಟ್ ಮೋಡ್ ಬೇಸಿಕ್ಲಿ ನಿಮಗೆ ಗೊತ್ತು. ಸೊ ಇದನ್ನ ಎನೇಬಲ್ ಮಾಡಿದ್ರೆ ಕಾರ್ದು ಆಪ್ಟಿಮಮ್ ವಾಲ್ಯೂಮಲ್ಲಿ ಬರುತ್ತೆ ನಿಮಗೆ. ಸೊ ಹಿಂದ್ಗಡೆ ಮಲಗಿರೋರಿಗೆ ಜಾಸ್ತಿ ವಾಲ್ಯೂಮ್ ಹೋಗಲ್ಲ. ರೇಡಿಯೋ ಇದೆ, ಮೀಡಿಯಾ ಇದೆ, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ರಿಲೇಟೆಡ್ ಇದು, AM FM ಎಲ್ಲ ಇದೆ. ಬ್ಲೂ ಲಿಂಕ್ ಕೊಟ್ಟಿದ್ದಾರೆ. ಸೊ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು, ಸೊ ಮೊಬೈಲ್ ಥ್ರೂ ನೀವು ಕಾರ್ನ ಕಂಟ್ರೋಲ್ ಮಾಡ್ಬೋದು. ಸೊ ಸೆಟ್ಟಿಂಗ್ಸಿಗೆ ಬಂದರೆ ನೋಡ್ಬೋದು, ವೆಹಿಕಲ್ಸು ಬೇಸಿಕ್ಲಿ ಇದೆ, ಅಡ್ಯಾಸ್ದೇನೆ ನಾನು ಅವಾಗಲೇ ತೋರಿಸ್ನಲ್ಲ. ಸೊ ಇಲ್ಲಿಂದನೂ ನೀವು ಮಾಡ್ಕೋಬೋದು. ನ್ಯಾವಿಗೇಷನ್, ಸೌಂಡ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸೌಂಡ್ ಅಂತಂದರೆ ಬೇಸಿಕ್ಲಿ ನೋಡ್ಬೋದು ನೀವು, ಲೈಕ್ ಪ್ರೀಮಿಯಮ್ ಸೌಂಡ್ ಏನಿದೆ ಬೋಸ್ದು, ಅದ್ರ ರಿಲೇಟೆಡ್ ಪೊಸಿಷನ್ ಆಗಿರ್ಬೋದು, ಈಕ್ವಲೈಸರ್ ಆಗಿರ್ಬೋದು. ಸೊ ಸಾಂಗಿಗೆ ತಕ್ಕ ಹಾಗೆ ನಿಮ್ಗೆ ಯಾವ ಥರ ಕೇಳಿಸ್ಬೇಕು ಅಂತಿರುತ್ತೋ ನಿಮ್ಮ ಇಷ್ಟದ ತಕ್ಕ ಹಾಗೆ ಆ ಥರ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಡಿಸ್ಪ್ಲೇ ಸೆಟ್ಟಿಂಗ್ಸು, ವಾಯ್ಸ್ ರೆಕಗ್ನೈಸೇಷನ್ನು, ಜನರಲ್ ಸೆಟ್ಟಿಂಗ್ಸ್ ಎಲ್ಲ ಆ್ಯಸ್ ಯೂಸಲ್ ಡೇ ಟು ಟೈಮ್ ಎಲ್ಲ ಇರುತ್ತೆ ಸ್ನೇಹಿತರೆ. ಸಿಸ್ಟಮ್ ಇನ್ಫಾರ್ಮೇಷನ್, ಸಾಫ್ಟ್ವೇರ್ ಅಪ್ಡೇಟ್ ಅದ್ರ ರಿಲೇಟೆಡ್ ಎಲ್ಲ ಇರುತ್ತೆ. ಸೊ ಸಾಕು ಸ್ನೇಹಿತರೆ, ಯಾಕೆ ಅಂತಂದರೆ ಇದ್ರ ಬಗ್ಗೆನೇ ತುಂಬ ಕುಯ್ದುಬಿಟ್ಟೆ ನಾನು. ಸೊ ಒಟ್ಟಿನಲ್ಲಿ ಇಟ್ಸ್ ಅ ಲೋಡೆಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇಟ್ಸ್ ಅ ಲೋಡೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತಲೇ ಅನ್ಬೋದು ಸ್ನೇಹಿತರೆ. ಸೊ ಸಖತ್ ಲೋಡ್ ಮಾಡಿದ್ದಾರೆ, ಮತ್ತು ತುಂಬ ಸ್ಲಿಕ್ಕಾಗೂ ಇದೆ ಸ್ನೇಹಿತರೆ. ನೋಡ್ಬೋದು ರೆಸ್ಪಾನ್ಸ್ ಹೆಂಗಿದೆ ಅಂತ ಅನ್ನೋದು. ಸೊ ತುಂಬ ಎಫರ್ಟ್ ತೊಗೋತಾ ಇಲ್ಲ, ಸಖತ್ತಾಗಿದೆ ಅಂತಲೇ ಅನ್ಬೋದು. ಜೊತೆಗೆ ಈ ಕಾರಲ್ಲಿ ಇನ್ನೊಂದು ಕೂಲ್ ಫೀಚರ್ ಅಂತಂದರೆ ಇದು ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಥರದ ಫಿಸಿಕಲ್ ಬಟನ್ಸ್ ಇಲ್ಲ. ಇದನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕೆ ನೀವು ಅಂತೀರ ಎಲ್ಲ ಟಚ್ ಆಪ್ರೇಟಿವ್ರು, ಫಿಸಿಕಲ್ ಬಟನ್ಸ್ ಏನಕ್ಕೆ ಬೇಕು ನಮಗೆ ಅಂತ ಅನ್ನೋದು. ಬಟ್ AM FMಗೆ ಬಂದಾಗ ಸೊ ಅದಕ್ಕೆ ಸಪ್ರೇಟಾಗಿ ಒಂದು ಬಟನ್ಸ್ ಬೇಕಲ್ವಾ. ಅದಕ್ಕೆ ಹುಂಡೈನವ್ರು ಮಾಡಿರೋಂಥದ್ದು ಸ್ಮಾರ್ಟ್ ಫೀಚರ್ ನೋಡ್ಬೋದು. ಇವಾಗ AC ವರ್ಕ್ ಆಗ್ತಾಯಿದೆ, ಇವಾಗ AC ರಿಲೇಟೆಡ್ ತೋರಿಸ್ತಾ ಇದೆ. ಇದು ಟೆಂಪ್ರೇಚರ್ ಕಂಟ್ರೋಲರು, ಇದು ಬಂದು ಬ್ಲೋಯರ್ ಕಂಟ್ರೋಲರು. ನೋಡ್ಬೋದು ಅದನ್ನ ನೀವು. ಇದು ಇದು ರಿಯರ್ ಡಿಫಾಗರ್ಗೆ ಕೊಟ್ಟಿರೋಂಥದ್ದು, ಇದು ಫ್ರಂಟ್ ಡಿಫಾಗರ್ಗೆ ಕೊಟ್ಟಿರೋಂಥದ್ದು, ಮತ್ತು ಇದು ಆಟೋ AC ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ. ಇದೇ ಮೇಯ್ನ್ ಹೈಲೈಟೆಡ್ ಫೀಚರ್ ಸ್ನೇಹಿತರೆ. ಇವಾಗ AC ಅಂತ ಹೇಳಿದ್ನಲ್ಲ, ಇವಾಗ ನೋಡಿ ಪ್ರೆಸ್ ಮಾಡ್ತೀನಿ, ನೋಡ್ಬೋದು ಇವಾಗ ಇನ್ಫೋಟೈನ್ಮೆಂಟ್ ರಿಲೇಟೆಡ್ ಕಂಟ್ರೋಲ್ ಬಂದುಬಿಡ್ತು ಕಂಪ್ಲೀಟಾಗಿ. ನೋಡ್ಬೋದು ನ್ಯಾವಿಗೇಷನ್ನು, ಮ್ಯಾಪ್ ತೋರಿಸ್ತಾ ಇದೆ, ವಾಲ್ಯೂಮ್ ಆಗಿ ತಿರುಗಿದೆ. ಇವಾಗ ನಾಬ್ ಏನಿದೆ ಮುಂಚೆ ಟೆಂಪ್ರೇಚರ್ ಕಂಟ್ರೋಲರ್ ಆಗಿತ್ತು, ಇವಾಗ ವಾಲ್ಯೂಮ್ ಆಗಿ ತಿರುಗಿದೆ ಇದು. ಸೊ AM FMದು ಟ್ಯೂನ್ ಸೆಟಪ್ಪು, ಸೊ ಇಟ್ಸ್ ಕಂಪ್ಲೀಟ್ಲಿ ಸೈಕ್ ಅಂತ ಅನ್ಬೋದು ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ಹುಂಡೈನವರು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿ ಮಾಡಿದ್ದಾರೆ. ಈ ಏನೊಂದು ಫೀಚರ್ ಇದೆ, ಒಂಥರ ಸೆಗ್ಮೆಂಟಲ್ಲೇ ಹೊಸದಂತ ಅನ್ಬೋದು. ಇದನ್ನು ಯುನೀಕಾಗೂ ಇದೆ. ಸೊ ಆ್ಯಕ್ಚುಲಿ ಈ ಥರ ಯುನೀಕ್ ಫೀಚರ್ಗಳು ಕೊಟ್ರೇ ಜನ ಇಷ್ಟಪಡೋದು, ಅಟ್ರ್ಯಾಕ್ಟ್ ಆಗೋದು. ಜೊತೆಗೆ ಇನ್ನೊಂದು ಸೆಗ್ಮೆಂಟಲ್ಲೇ ಫಸ್ಟ್ ಫೀಚರ್ ಅಂತಂದರೆ ವೆಂಟಿಲೇಷನ್ನು. ವೆಂಟಿಲೇಷನ್ ಅಂದ ತಕ್ಷಣ ನೀವು ಅಂತೀರಾ, ಗುರು ನಿನಗೇನು ತಲೆ ಇದೆಯಾ ಹೆಂಗೆ, ವರ್ಟಿಸಲ್ಲೋ ವೆಂಟಿಲೇಷನ್ ಇದೆ, ಏನು ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಅಂತೀರಾ. ಆ್ಯಕ್ಚುಲಿ ವೆಂಟಿಲೇಷನ್ ಮಾತ್ರ ಅಲ್ಲ ಸ್ನೇಹಿತರೆ, ಈ ಕಾರಲ್ಲಿ ಹೀಟೆಡ್ ಸೀಟ್ಸ್ ಸಹ ಇದೆ. ನೋಡ್ಬೋದು ಇದು ವೆಂಟಿಲೇಷನಿಗೆ ಕೊಟ್ಟಿರೋವಂಥದ್ದು. ಇದು ಡ್ರೈವರ್ಗೆ, ಇದು ಡ್ರೈವರ್ಗೆ ಆಯಿತಾ. ಇದು ಡ್ರೈವರ್ ಹೀಟಿಂಗ್ ಫಂಕ್ಷನ್ನು, ಇದು ಡ್ರೈವರು ಹೀಟಿಂಗ್ ಫಂಕ್ಷನ್ನು. ಸೊ ಹೀಟಿಂಗ್ ಫಂಕ್ಷನ್ ಆ್ಯಕ್ಚುಲಿ ಸ್ಲಾವಿಯಲ್ ಆಗಿರ್ಬೋದು, ವರ್ಟಿಸಲ್ ಆಗಿರ್ಬೋದು, ಯಾವುದ್ರಲ್ಲೂ ಇಲ್ಲ. ಇದೇ ಫಸ್ಟ್ ಕೊಡ್ತಾ ಇರೋವಂಥದ್ದು. ವರ್ನಾಲೆ ಸೆಗ್ಮೆಂಟ್ ಫಸ್ಟ್ ಫೀಚರು. ವೆಂಟಿಲೇಷನು ವೆಂಟಿಲೇಷನು ಮತ್ತು ಹೀಟಿಂಗ್ ಎರಡೂ ಕೊಟ್ಟಿರೋವಂಥದ್ದು. ಸಮ್ಮರ್ ಇತ್ತಾ ವೆಂಟಿಲೇಷನ್ ಆನ್ ಮಾಡ್ಕೊಳ್ಳಿ, ವಿಂಟರ್ ಇತ್ತಾ ಅಥವಾ ರೈನಿ ಸೀಸನ್ ಇತ್ತಾ ಹೀಟಿಂಗ್ ಆನ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು. ಇಲ್ಲಿ Type-C ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ದು, ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲಿ USB ಕೊಟ್ಟಿದ್ದಾರೆ. ಸೊ ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಕನೆಕ್ಟಿವಿಟಿ ಮಾಡ್ಕೊಳ್ಳೋಕ್ಕೆ.
ಸೊ ಗೇರ್ ನಾಬ್ ನೋಡ್ಬೋದು, ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಸಿಮಿಲರ್. ಕ್ರೆಟಾಲ್ ಏನು ನೋಡ್ತೀರ ನೀವು ಅದೇ ಗೇರ್ ನಾಬು, DCT ಯೂನಿಟ್ ಇದು. ಇಲ್ಲಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಡ್ರೈವ್ ಮೋಡ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ಡ್ರೈವ್ ಮೋಡ್ಸ್ ಬಂದು ಸ್ಪೋರ್ಟ್ಸು, ನಾರ್ಮಲು, ಈಕೋ ಬರುತ್ತೆ. ಅದ್ರ ತಕ್ಕಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೂ ಕಲರ್ಸ್ ಚೇಂಜ್ ಆಗುತ್ತೆ. ಸೊ ಇದು ಬಂದು ಕ್ಯಾಮ್ರಾಗೆ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ಆ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡ್ಬೋದು, ಸೊ ಕ್ಯಾಮ್ರಾ ಆನ್ ಆಗಿದೆ. ಸೊ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸ್ನೇಹಿತರೆ, ಕ್ಯಾಮ್ರಾ ಕ್ಲಾರಿಟಿ ಕುಡ್ ಹ್ಯಾವ್ ಬೀನ್ ಬೆಟರ್ ನನ್ನ ಪ್ರಕಾರ. ಸೊ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ, ಬಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ನಿಸ್ತು ನನಗೇನೋ. ಯಾಕೆಂದ್ರೆ 20 ಲಕ್ಷ ರೂಪಾಯಿ ಕಾರಿಗೆ ಈ ಥರ ಕ್ಯಾಮ್ರಾ ಸಿಸ್ಟಮು ಕುಡ್ ಹ್ಯಾವ್ ಬೀನ್ ಬೆಟರ್ ಸ್ನೇಹಿತರೆ. ಸೊ ಇದು ಬಂದು ಕ್ಯಾಮ್ರಾ ವ್ಯೂಯಿಂಗ್ ಆ್ಯಂಗಲು. ಸೊ ಇವಾಗ ನೀವು ನೋಡ್ತಾ ಇರೋದು ವೈಡ್ ಆ್ಯಂಗಲು, ಇದು ಬಂದು ಕ್ಯಾಮ್ರಾ ಲೋಯರ್ ಆ್ಯಂಗಲ್ ಇದು. ಸೊ ನೋಡ್ಬೋದು ಹಿಂದ್ಗಡೆ ಒಬ್ಬರು ವ್ಯಕ್ತಿ ನಿಂತಿದ್ದಾರೆ. ಸೊ ಅವ್ರ ಕಾರ್ ಕಾಣ್ತಾ ಇದೆ ಇವಾಗ. ವೈಡ್ ಆ್ಯಂಗಲಿಗೆ ತೊಗೊಂಡ್ರೆ ಇವಾಗ ನೋಡ್ಬೋದು ಅವ್ರು ಎಲ್ಲಿ ನಿಂತಿದ್ದಾರೆ ಅಂತ ಅನ್ನೋದು. ಸೊ ಬೇಸಿಕ್ಲಿ ಅದು ಕೆಳಗೆ ತೋರಿಸುತ್ತೆ. ಸೊ ಸೆಟ್ಟಿಂಗ್ಸಿಗೆ ಬಂದರೆ ಆ್ಯಸ್ ಯೂಶುವಲ್ ಲೈಕ್ ಎಕ್ಸ್ಟೆಂಡೆಡ್ ರಿಯರ್ ಕ್ಯಾಮ್ರಾ ಅಂತ ಏನಿತ್ತು, ಸೊ ಅದನ್ನು ಡಿಸೇಬಲ್ ಮಾಡಿದ್ರೆ ಸೊ ಅವಾಗ ಕೆಳಗಿನ ವ್ಯೂ ತೋರಿಸಲ್ಲ ಅದು. ಮತ್ತು ಅಡ್ಯಾಪ್ಟಿವ್ ಗೈಡ್ಲೈನ್ಸ್ನ ಇದು ಎನೇಬಲ್ ಮಾಡೋಕ್ಕೆ ಮತ್ತು ಡಿಸೇಬಲ್ ಮಾಡೋಕ್ಕೆ. ಡಿಸ್ಪ್ಲೇ ಸೆಟ್ಟಿಂಗ್ಸಿಗೆ ಬಂದರೆ ಕಾಂಟ್ರಾಸ್ಟು, ಬ್ರೈಟ್ನೆಸ್ ಎಲ್ಲ ಇರುತ್ತೆ ಆ್ಯಸ್ ಯೂಶುವಲ್. ಸೊ ಪ್ರಿಟಿ ಮಚ್ ಇಟ್ ಸ್ನೇಹಿತರೆ. ಸೊ ಈ ಕಡೆ ಬಂದು ನಿಮಗೆ ಕೊಟ್ಟಿರೋಂಥದ್ದು ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ನ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಸ್ನೇಹಿತರೆ. ಸೊ ಈ ಕಡೆಗೆ ಬಂದರೆ ನಿಮಗೆ ಇದು ನೋಡ್ಬೋದು, ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಸ್ನೇಹಿತರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಅಂತಲೇ ಅಂತಾರೆ, ಎರಡೂ ಸೇಮೇ. ಇದು DCT ವೇರಿಯಂಟಲ್ಲಿ ಮಾತ್ರ ಬರುತ್ತೆ ಸ್ನೇಹಿತರೆ. SX ಆಪ್ಷನಲ್ ಮ್ಯಾನ್ಯುವಲ್ ತೊಗೊಂಡ್ರೆ ನಿಮಗೆ ಅದರಲ್ಲೇ ನಾರ್ಮಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ನೀವೇನು ಹಿಂಗೆ ಪುಲ್ ಮಾಡ್ತೀರಾ ಮೇಲಕ್ಕೆ, ಆ ಥರದ್ದೇ ಬರುತ್ತೆ. DCT ತೊಗೊಂಡ್ರೆ ಮಾತ್ರ ಈ ಥರದ್ದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಆಟೋ ಹೋಲ್ಡ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಒಂದು ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಮತ್ತು ಇಲ್ಲೂ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಇದನ್ನು ಕಪ್ ಹೋಲ್ಡರ್ ಆಗು ಮಾಡ್ಕೋಬೋದು, ಅಥವಾ ಒಂದು ಸ್ಟೋರೇಜ್ ಸ್ಪೇಸ್ ಆಗು ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ನೋಡ್ಬೋದು ನೀವು ಈಗ ಒಂದು ಸ್ಟೋರೇಜ್ ಸ್ಪೇಸ್ ಆಯಿತು ನಿಮಗೆ. ಮತ್ತು ಕಪ್ ಹೋಲ್ಡರ್ ಮಾಡ್ಕೋಬೇಕಾ, ಪುಷ್ ಮಾಡಿ ತಿರ್ಗಾ ಬಂತು ಅಷ್ಟೇ. ಹೌ ಕೂಲ್ ಇಸ್ ದ್ಯಾಟ್. ಸೊ ಸ್ಲೈಡಬಲ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಔಚ್, ಸೊ ಸ್ವಲ್ಪ ಹಾರ್ಡ್ ಇದೆ. ಸೊ ನೋಡ್ಬೋದು ಇಲ್ಲೂ ಕೂಡ ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಇಲ್ಲಿ ಸಹ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು. ಸೊ ಟೋಟಲ್ ನಾನು ಅವಾಗಲೇ ಹೇಳ್ದಂಗೆ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಗ್ಲೋ ಬಾಕ್ಸಿಗೆ ಬಂದರೆ ಗ್ಲೋ ಬಾಕ್ಸಲ್ಲಿ ಕೂಲಿಂಗ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ದಟ್ ಈಸ್ ದ ಕೂಲಿಂಗ್ ಫಂಕ್ಷನ್ ಆ್ಯಕ್ಚುಲಿ. ಸೊ ಕಾಣ್ತಿದೆ ಅನ್ಕೋತೀನಿ. ಸೊ ದಟ್ ಈಸ್ ದ ಕೂಲಿಂಗ್ ಫಂಕ್ಷನ್. ಸೊ ಸೈಡ್ ಏರ್ ಬ್ಯಾಗು ಕೊಟ್ಟಿರೋದು ನೋಡ್ಬೋದು ನೀವು ಇಲ್ಲಿ. ಸೊ ನೋಡ್ಬೋದು ಸೈಡ್ ಏರ್ ಬ್ಯಾಗ್ ಅಂತ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಆಟೋ ಡಿಮಿಂಗ್ ಮಿರರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಜೊತೆಗೆ SOS ಫಂಕ್ಷನ್ ಸಹ ಕೊಟ್ಟಿದ್ದಾರೆ, ಮತ್ತು ಟೆಲಿಮೆಟ್ರಿಕ್ ಫಂಕ್ಷನ್ ಸಹ ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ನೀವು SOS ಫಂಕ್ಷನ್ ಮತ್ತು ಟೆಲಿಮೆಟ್ರಿಕ್ ಸಹ ಕೊಟ್ಟಿರೋಂಥದ್ದು, ಮತ್ತು ಆಟೋ ಡಿಮಿಂಗ್ ಮಿರರ್ ಇದು. ಇನ್ನು ಈ ಸನ್ರೂಫ್ ಕತೆಗೆ ಬಂದರೆ, ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇಟ್ಸ್ ಒನ್ ಟಚ್ ಆಪರೇಟಿವ್ ಸನ್ರೂಫ್ ಇದು. ಸೊ ಇಟ್ಸ್ ಡೀಸೆಂಟ್ ಸೈಜ್ ಸನ್ರೂಫ್ ಸ್ನೇಹಿತರೆ. ಸೊ ಇನ್ನೊಂದು ಸಲ ಹಿಂದಕ್ಕೆ ಮಾಡಿದ್ರೆ ಪೂರ್ತಿಯಾಗಿ ಹಿಂದಕ್ಕೆ ಹೋಗುತ್ತೆ. ಸೊ ಒನ್ ಟಚ್ ಆಪರೇಟಿವ್ ಅಂತ ಹೇಳಿದ್ನಲ್ಲ, ಸೊ ಒನ್ ಟಚ್ಗೆ ಮತ್ತೆ ಕ್ಲೋಸ್ ಸಹ ಆಗುತ್ತೆ, ಬಟ್ ನೀವು ಮ್ಯಾನ್ಯುವಲಿ ಇದನ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಗೆ ಬಂದರೆ ಆ್ಯಕ್ಚುಲಿ ಮಿರರ್ ಒಂದು ಕೊಟ್ಟಿದ್ದಾರೆ, ಲೈಟ್ ಒಂದು ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ಲೈಟ್ ಒಂದು ಕೊಟ್ಟಿರೋ ಚೆನ್ನಾಗಿರೋದು. ಈ ಕಡೆಗೆ ಬಂದರೆ ಆ್ಯಕ್ಚುಲಿ ಈ ಕಡೆಗೂ ಬರೀ ಮಿರರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಲೈಟ್ ಕೊಟ್ಟಿಲ್ಲ. ಸೊ ನೋಡ್ಬೋದು ಅದನ್ನ ನೀವು. ಸೊ ಇಂಟೀರಿಯರ್ ವೈಸ್ ನಿಮ್ಗೇನು ಅನಿಸ್ತು ಅಂತ ಅದನ್ನ ಹೇಳಿ ಸ್ನೇಹಿತರೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಈ ಕಾರ್ದು ಇಂಟೀರಿಯರು. ಸೊ ಓವರಾಲ್ ಏನೇನು ಕೊಟ್ಟಿದ್ದಾರೆ ಅದು. ಮಿರರ್ ಕೂಡ ಆ್ಯಕ್ಚುಲಿ ನೋಡ್ಬೋದು ನೀವು. ಸೊ ದೊಡ್ಡದಾಗೇ ಇದೆ. ಸೊ ವಿಸಿಬಿಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಸೈಡ್ ಮಿರರ್ ಕೂಡ ನೋಡ್ಬೋದು. ಸೊ ಬಾನೆಟ್ ವ್ಯೂ ನೋಡೋದಾದರೆ ಆ್ಯಕ್ಚುಲಿ ನಾನು ಮುಂದ್ಗಡೆ ತೋರಿಸ್ದಂಗೆ ಸ್ವಲ್ಪ ಸ್ಕೂಪ್ಡ್ ಔಟ್ ಆಗಿದೆ. ಸೊ ನೀವು ಸ್ವಲ್ಪ ಶಾರ್ಟ್ ಇದ್ದೀರಾ ಅಂತಂದರೆ ನಿಮಗೆ ಬಾನೆಟ್ ಕಾಣಲ್ಲ. ಹೈಟ್ ಇದ್ದೀರಾ ಅಂತಂದರೂ ಅಷ್ಟಾಗಿ ಕಾಣೋದು ಡೌಟೇ. ಸೊ ನೀವು ಅಂದಾಜು ಏನಿದೆ ಅದ್ರ ಮೇಲೆ ಓಡಿಸ್ಕೋಬೇಕಾಗತ್ತೆ ಕಾರ್ನ. ಈ ಕಾರಲ್ಲಿ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಇಟ್ಸ್ ಅ ವೈಟ್ ಲೈಟ್. ಸೊ ಕ್ಲಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಆ್ಯಕ್ಚುಲಿ. ಈ ಕಾರಿನ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ ನೋಡ್ಬೋದು ನೀವೀಗ. ಓಕೆ, ಮೇಲೆ ಕೆಳಗೆ ಹೊರಗೆ. ಔಚ್, ಜಾಮ್ ಆದಂಗಿದೆ ಲೈಟಾಗೆ. ಮೇಲೆ ಕೆಳಗೆ ಹೋಗತ್ಲಾಗೆ ಈ ಯೂನಿಟ್ ಬರುತ್ತಲ್ಲ ಸ್ನೇಹಿತರೆ, ಸೆಂಟ್ರಲ್ ಕನ್ಸೋಲ್ ಅಂತ ನಾವೇನು ಹೇಳ್ತೀವಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಅಥವಾ AC ಯೂನಿಟ್ಸ್ ಆಗಿರ್ಬೋದು, ಅಥವಾ ಗೇರ್ ಲಿವರ್ ಆಗಿರ್ಬೋದು. ಈ ಕಂಪ್ಲೀಟ್ ಸೆಂಟ್ರ್ ಕನ್ಸೋಲೇ ಡ್ರೈವರ್ ಕಡೆ ಒಂಥರ ಟಿಲ್ಟ್ ಆಗಿರೋ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಒಂಥರ ಡ್ರೈವರ್ ಸೆಂಟ್ರಿಕ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಥರ ಫೀಲ್ ಕೊಡುತ್ತೆ. ಎಲ್ಲ ಒಂಥರ ಡ್ರೈವರ್ ಕನ್ವೀನಿಯೆಂಟ್ಗೆ ಕೊಟ್ಟಿರೋ ಥರ ಇದೆ. ಡ್ರೈವರ್ ಸೀಟಲ್ಲಿ ಕೂತವ್ರಿಗೆ ಸೊ ಎಲ್ಲ ಆಲ್ಮೋಸ್ಟ್ ನನ್ನ ಕಡೆನೇ ತಿರುಗಿದೆ, ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇದೆ ಅನ್ನೋದು ಫೀಲ್ ಅಂತೂ ಕೊಡುತ್ತೆ ಸ್ನೇಹಿತರೆ ಇದು. ಎಂಬೆಂಟ್ ಲೈಟ್ ಸಹ ನೋಡ್ಬೋದು ಸ್ನೇಹಿತರೆ, ಇವಾಗ ಆನಲ್ಲಿದೆ ನೋಡ್ಬೋದು ನೀವು. ಡೋರ್ ಓಪನ್ ಮಾಡಿದ ತಕ್ಷಣ ರಪ್ ಅಂತ ಆಫ್ ಆಗ್ಬಿಡುತ್ತೆ ಅದು. ಸೊ ನೋಡ್ಬೋದು ನೀವು. ಮತ್ತೆ ಡೋರ್ ಹಾಕಿದ್ರಾ, ಓಕೆ ಡೋರ್ ಬೀಳಿಲ್ಲ ಸರಿಯಾಗಿ.
ಡೋರ್ ಹಾಕಿದ್ರಾ ಮತ್ತೆ ಬರುತ್ತೆ ಅದು. ಸೊ ಈ ಕಾರ್ದು ಲೈಕ್ ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ಕೊಟ್ಟಾರೆ. ಸೊ ಅದನ್ನ ನೋಡ್ಬೋದು ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ, ಏನು ಕತೆ ಎಲ್ಲನೂ ತೋರಿಸುತ್ತೆ. ಸೊ ಅದ್ರ ಜೊತೆಗೆ ಕಾರ್ ಆಫ್ ಮಾಡಿದಾಗ ಸೊ ನೋಡ್ಬೋದು ಡ್ರೈವಿಂಗ್ ಇನ್ಫೋ ಎಲ್ಲ ತೋರಿಸುತ್ತೆ. ಲೈಕ್ ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ, ಎಷ್ಟು ಇನ್ಫಾರ್ಮೇಷನ್ ಇದೆ, ಎಷ್ಟು ಮೈಲೇಜ್ ಕೊಟ್ಟಿದೆ, ಸೊ ಎಲ್ಲನೂ ತೋರಿಸುತ್ತೆ. ಕಾರ್ನ ಟರ್ನ್ ಆನ್ ಮಾಡಿದಾಗ ಸಿಸ್ಟಮ್ ಚೆಕ್ ಅಂತೆಲ್ಲ ಬರುತ್ತೆ. ಸೊ ಲೋ ಫ್ಯೂಲ್ ವಾರ್ನಿಂಗ್ ಇರೋದ್ರಿಂದ ಅದನ್ನೂ ಸಹ ತೋರಿಸ್ತಾ ಇದೆ ಇವಾಗ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ನಿಮಗೇನು ಅನಿಸ್ತು ಈ ಹೊಸ ವರ್ಣದು ಇಂಟೀರಿಯರ್ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಎಡಾಸ್ ವೈಸು 17 ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ, ಮತ್ತು ಬೇರೆ ಸೇಫ್ಟಿ ಫೀಚರ್ಸ್ ವೈಸು 28 ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲು 45 ಸೇಫ್ಟಿ ಫೀಚರ್ಸ್ ಇದೆ ಸ್ನೇಹಿತರೆ ಈ ಕಾರಲ್ಲಿ. ಸೊ ಸೇಫ್ಟಿ ವೈಸು ಹುಂಡೈನವರು ಕ್ರೇಜಿಯಾಗಿ ಲೋಡ್ ಮಾಡಿದ್ದಾರೆ ಈ ಕಾರಲ್ಲಿ. ಬಟ್ ಬಿಲ್ಡ್ ಕ್ವಾಲಿಟಿ ವೈಸು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಕ್ರ್ಯಾಶ್ ಟೆಸ್ಟ್ ಆಗಲೇಬೇಕು. ಸೊ ಆಗೋವರೆಗೂ ಏನೂ ಹೇಳಲಿಕ್ಕಾಗಲ್ಲ. ಅಟ್ ಲಾಸ್ಟ್ ಏನಕ್ಕೆ ಈ ಹೊಸ ವರ್ಣನ ಕನ್ಸಿಡರ್ ಮಾಡಬೇಕು ಗುರು? ಸೆಗ್ಮೆಂಟಲ್ಲಿ ಬೇರೆ ಬೇರೆ ಕಾರ್ಗಳು ಎಷ್ಟೋ ಇದ್ದಾವೆ. ಸೊ ಅದನ್ನೆಲ್ಲ ಬಿಟ್ಟು ಈ ಹೊಸ ವರ್ಣನ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿದೆ ಉತ್ತರ ಸ್ನೇಹಿತರೆ. ಸೊ ಹಳೆ ವರ್ಣಲ್ಲಿ ಇದ್ದಿದ್ದ ಪ್ರಾಬ್ಲಮ್ ಅಂತಂದರೆ ಮೇಜರ್ ಪ್ರಾಬ್ಲಮ್ಮು ಸ್ಪೇಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿ. ಆದರೆ ಇವಾಗಿರೋ ಹೊಸ ವರ್ಣ ಅದು ಡೈಮೆನ್ಷನ್ಸ್ ವೈಸ್ ಸಹ ದೊಡ್ಡದಾಗಿದೆ, ಮತ್ತು ಕಾರ್ ಸಹ ಪ್ರಾಕ್ಟಿಕಲ್ ಆಗೂ ಇದೆ. ಪವರ್ ವೈಸು ನಿಮಗೆ ಗೊತ್ತು, ಕ್ಲಾಸ್ ಲೀಡಿಂಗ್ ಪವರ್ ಇದೆ. ಅದ್ರ ಜೊತೆಗೆ ಹೊಸ ಡಿಸೈನ್ ಕೊಟ್ಟಿದ್ದಾರೆ, ಮತ್ತು ಇಂಟೀರಿಯರ್ ಸಹ ತುಂಬ ರಿಫ್ರೆಶಿಂಗ್ ಆಗಿದೆ. ಅಪಾನ್ ಆಲ್ ದಿಸ್ ವರ್ನಲ್ಲಿ ಸ್ಟ್ಯಾಂಡೌಟ್ ಆಗುವಂತಹ ಫೀಚರ್ಸ್ ಮತ್ತು ಯೂನಿಕ್ ಫೀಚರ್ಸ್ ಕೊಟ್ಟಿರೋವಂಥದ್ದು ಮೇನ್ ಹೈಲೈಟ್ ಅಂತಲೇ ಅನ್ಬೋದು ಸ್ನೇಹಿತರೆ. ಮತ್ತು ಸೇಫ್ಟಿ ಫೀಚರ್ಸ್ ಅಂತ ನೋಡಿದಾಗ ನಿಮಗೆ ಗೊತ್ತೇ ಇದೆ ಹುಂಡೈನವರು ಯಾವ ಲೆವೆಲ್ಗೆ ಈ ಕಾರ್ನ ಲೋಡ್ ಮಾಡ್ಯಾರೆ ಅಂತ ಅನ್ನೋದು. ಸೊ ಇಷ್ಟೆಲ್ಲ ರೀಸನ್ ಕೊಟ್ಟ ಮೇಲೂ ಸ್ಟಿಲ್ ನಿಮಗೆ ರೀಸನ್ ಬೇಕು ಅಂತಂದರೆ ವರ್ಣ ಪ್ರೈಸಿಂಗ್ ನೋಡಿ ಸ್ನೇಹಿತರೆ. ಟಾಪ್ ಎಂಡ್ ಸಹ 18 ಲಕ್ಷ ಕ್ರಾಸ್ ಆಗಿಲ್ಲ. ಸೊ ಟಾಪ್ ಎಂಡ್ ವೇರಿಯಂಟ್ ಸಹ ಅಟ್ರಾಕ್ಟಿವ್ ಆಗಿ ಪ್ರೈಸಿಂಗ್ ಮಾಡ್ಯಾರೆ ಹುಂಡೈನವರು. ಸೊ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ವರ್ಣನ ಯಾಕೆ ತೊಗೋಬೋದು ಅಥವಾ ಕನ್ಸಿಡರ್ ಮಾಡ್ಬೋದು ಅಂತ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ವೇಳೆ ನಿಮಗೆ ವರ್ಣ ಇಷ್ಟ ಆಗಿ ಬುಕ್ ಮಾಡಬೇಕು ಅಂತಂದರೆ ಮಾಗಡಿ ರೋಡಲ್ಲಿರೋ ಬ್ಲೂ ಹುಂಡೈ ಶೋರೂಮಲ್ಲಾದರೂ ಬುಕ್ ಮಾಡ್ಬೋದು, ಅಥವಾ ನಿಮಗೆ ನಿಯರ್ ಬೈ ಇರೋ ಬೇರೆ ಹುಂಡೈ ಶೋರೂಮಲ್ಲಾದರೂ ಬುಕ್ ಮಾಡ್ಬೋದು. ವರ್ಣ ವೇಟಿಂಗ್ ಪೀರಿಯಡ್ ಬಂದು 8ರಿಂದ 10 ವಾರ ಇದೆ. ಸೊ ಐ ಹೋಪ್ ನಾನು ಮಾಡಿದ ಈ ಡೀಟೇಲ್ಡ್ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ, ಮತ್ತು ಆಲ್ ಅನ್ನೋದನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಲೇಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.